ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಪುಷ್ಯ ಮಾಸದ ಶುಕ್ರವಾರ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಅಯೋಧ್ಯ ರಾಮ ಜನ್ಮಭೂಮಿ ಶ್ರೀರಾಮನ ಮಂದಿರದ ಉದ್ಘಾಟನಾ ಸಮಾರಂಭದ ಸಂಭ್ರಮದ ನೇರಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡ್ತಾ, ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮ ಜಯ ರಾಮ ಜಯ ಸೀತಾರಾಮ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ತಮ್ಮೆಲ್ಲರಿಗೂ ಕೂಡ ಶ್ರೀರಾಮಚಂದ್ರನ ಕೃಪಾಶೀರ್ವಾದ ಸಂಪೂರ್ಣವಾಗಿ ಇರಲಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅದರಲ್ಲೂ ಈ ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಒಂದು ನೋವಿನಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಯನ್ನು ಮಾಡತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಅಲ್ಲಿ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಪರಿಣಾಮಗಳು ಅಂತಲೇ ಹೇಳ್ಬೋದು. ಅಂತಹ ಸಕ್ಕರೆ ಕಾಯಿಲೆಯ ಪರಿಣಾಮಕ್ಕೆ ರಾಮಬಾಣದಂತೆ ಇರುವಂಥ ಔಷಧಿಯೇ ಮಧುಮೇಹ ನಿವಾರಣ್ ಎನ್. 10 ದಿನಗಳಲ್ಲಿ ನಿಮಗೆ ಆ ಮಧುಮೇಹ ನಿವಾರಣೆ ಔಷಧಿಯಲ್ಲಿರ್ತಕ್ಕಂಥ ಶಕ್ತಿ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ನಿಮ್ಮ ಸಕ್ಕರೆ ಕಾಯಿಲೆಯ ಸಂಪೂರ್ಣವಾಗಿ ನಿಯಂತ್ರಣ ತಾವದರಲ್ಲಿ ಕಂಡುಕೊಳ್ಬೋದು. ಅದರಿಂದ ದೇಹಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಬೇರೆ ರೀತಿ ಇರತಕ್ಕಂಥ ದುಷ್ಪರಿಣಾಮಗಳು ಆಗೋದಿಲ್ಲ. ಗುರುಗಳೇ 10 ದಿವಸದಲ್ಲಿ ಅಂತಂದರೆ ಬೇರೆ ರೀತಿ ಇರತಕ್ಕಂಥ ಸಮಸ್ಯೆಗಳಾಗಬಹುದಲ್ವಾ ಅಂತಂದ್ರೆ ಇಲ್ಲ, ಅದು ಸಂಪೂರ್ಣವಾಗಿ ಆಯುರ್ವೇದದ ಔಷಧಿ ಆಗಿರುವ ಕಾರಣದಿಂದ ದೇಹಕ್ಕೆ ಯಾವುದೇ ರೀತಿ ಬೇರೆ ರೀತಿ ಇರ್ತಕ್ಕಂಥ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ. ಅದರಲ್ಲೂ ಈಗ ಚೂರ್ಣ ಸ್ವಲ್ಪ ಕಹಿ ಆಗ್ಬೋದು ಎಂಬತಕ್ಕಂಥ ವಿಚಾರವಾಗಿ ಅದರಲ್ಲೂ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಾಗಿದೆ. ಹಾಗಾಗಿ ತಪ್ಪದೇ ಬಳಸಿ ಮಧುಮೇಹ ನಿವಾರಣ್ ಎನ್. ಇನ್ನು ಬಹಳ ವಿಶೇಷವಾಗಿ ಗುರುಗಳು, ಮಹರ್ಷಿ ಧರ್ಮಯಾತ್ರೆ ಇದೆಲ್ಲವೂ ಕೂಡ ಬಹಳ ಅದ್ಭುತವಾಗಿ, ನಿರ್ಘಳವಾಗಿ, ನಿರಂತರವಾಗಿ ನೆರವೇರ್ಕೊಂಡು ಬರ್ತಾನೆ ಇರುತ್ತೆ. ಅದೇ ರೀತಿ ಗುರೂಜಿಯವರ ಮಹರ್ಷಿ ಧರ್ಮಯಾತ್ರೆ ಇದೇ ಬರ್ತಕ್ಕಂಥ 26 ಜನವರಿ ಬಹಳ ಅದ್ಭುತವಾಗಿರ್ತಕ್ಕಂಥ 2 ಕಾರ್ಯಕ್ರಮಗಳಿಗೆ ಗುರೂಜಿಯವರು ಭೇಟಿ ನೀಡ್ತಾ ಇದ್ದಾರೆ. ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿರ್ತಕ್ಕಂಥ ಮೊದಲನೆಯ ಕಾರ್ಯಕ್ರಮ ಅಂದರೆ 26ನೇ ತಾರೀಕು ಬೆಳಗ್ಗೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ನೂತನವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ಲೋಕಾರ್ಪಣೆ ಹಾಗೂ ನೂತನವಾಗಿರ್ತಕ್ಕಂಥ ಶಿಲಾಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಬ್ರಹ್ಮ ಕಳಶಾಭಿಷೇಕ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ವಿಜಯನಗರ ಪರಂಗಿಪೇಟೆ ಬಂಟ್ವಾಳ ತಾಲೂಕಿನಲ್ಲಿ. ಬಂಟ್ವಾಳದಲ್ಲಿ ಮೊದಲನೇದಾಗಿ ಗುರೂಜಿಯವರು 26ನೇ ತಾರೀಕು ಬೆಳಗ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಭೇಟಿಯನ್ನು ನೀಡುತ್ತಾ ಇದ್ದಾರೆ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೂತನವಾಗಿರ್ತಕ್ಕಂಥ ಶಿಲಾಗೋಪುರದ ಉದ್ಘಾಟನಾ ಸಮಾರಂಭ. ಇದು ಒಂದು ಕಡೆ ಆಯಿತು. ಅದೇ ತಾರೀಕಿನಂದು ಜನವರಿ 26ನೇ ತಾರೀಕಿನಂದೇ ಬೆಳಗ್ಗೆ ಈ ಕಾರ್ಯಕ್ರಮ ಮುಗಿದಾದ ನಂತರ ಮಂಗಳೂರಿನಲ್ಲೇ ಮತ್ತೊಂದು ಕಾರ್ಯಕ್ರಮ ಇದೆ. ಗುರೂಜಿಯವರು ಸಂಜೆ ಭೇಟಿ ನೀಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮ ಯಾವುದಪ್ಪ? ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿ ದೇವಸ್ಥಾನ, ವ್ಯಾಸನಗರ ಕುಂಪಲ. ವ್ಯಾಸನಗರ ಕುಂಪಲದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದಿದೆ. ಇಲ್ಲೂ ಕೂಡ ಬಹಳ ವಿಶೇಷವಾಗಿ ಬ್ರಹ್ಮ ಕಳಶೋತ್ಸವದ ಕಾರ್ಯಕ್ರಮ ನೆರವೇರ್ತಾ ಇದೆ. ಸಂಜೆ ಗುರೂಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಸಂಜೆ 6 ಗಂಟೆಗೆ ಆಗಮಿಸ್ತಾರೆ. ಆದರೆ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಇದೆ. ಬೆಳಗ್ಗಿನ ಕಾರ್ಯಕ್ರಮಕ್ಕೂ ಕೂಡ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಇದೆ. ಮಂಗಳೂರಿನ ಸುತ್ತಬದ್ದ ಭಾಗವಲ್ದಿರ ಕೂಡ ಬೇರೆಲ್ಲ ರೀತಿಗಳಿದೆ, ಬೇರೆ ಬೇರೆ ಭಾಗಗಳಲ್ಲಿರ್ತಕ್ಕಂಥವ್ರೆಲ್ಲರಿಗೂ ಕೂಡ
ಆತ್ಮೀಯವಾಗಿರ್ತಕ್ಕಂಥ ಆಮಂತ್ರಣ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ನೀಡ್ತಾ ಇದೆ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ಬೋದು. ಗುರುಜಿಯವರೊಟ್ಟಿಗೆ ತಾವೂ ಕೂಡ ಬ್ರಹ್ಮ ಕಳಶಾಭಿಷೇಕ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗ್ಬೋದು. ಈ ಒಂದು ವಿಚಾರವನ್ನು ತಿಳಿಸ್ತಾ ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮ ಇವತ್ತಿನ ದಿವಸ ಶುಕ್ರವಾರ, ನಾಳೆ ಶನಿವಾರ, ನಾಳಿದ್ದು ಭಾನುವಾರ, 2 ದಿನ ಕಳೆದುಬಿಟ್ರೆ ಇಷ್ಟು ದಿವಸ ಕಾತುರದಿಂದ ಕಾಯ್ತಾ ಇರತಕ್ಕಂಥ ಕ್ಷಣ ಸೋಮವಾರದಂದು ನಮ್ಮೆಲ್ಲರಿಗೂ ಕೂಡ ಎದುರಾಗ್ತಾ ಇದೆ. ವಾರದ ಮೊದಲನೇ ದಿನ 22ನೇ ತಾರೀಕು ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ನೂತನವಾಗಿರತಕ್ಕಂಥ ದೇವಸ್ಥಾನ ಶ್ರೀರಾಮ ಮಂದಿರದ ಉದ್ಘಾಟನಾ ಸಮಾರಂಭ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ರಾಮಲಲ್ಲಾರ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ. ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನಾನಾ ರೀತಿ ಇರತಕ್ಕಂಥ ಅಲಂಕಾರಗಳನ್ನು ಶ್ರೀರಾಮ ಮಂದಿರದಲ್ಲಿ ನೆರವೇರಿಸ್ತಾ ಇರತಕ್ಕಂಥದ್ದಿದೆ. ರಾಜ್ಯದ ಮೂಲೆ ಮೂಲೆಯಿಂದನೂ ಕೂಡ ಭಕ್ತರು ಅವ್ರ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ರಾಜ್ಯದ ಅಲ್ದಿರ, ಹೊರದೇಶಗಳಲ್ದಿರ, ದೇಶಗಳಲ್ದಿರ ಸಾಕಷ್ಟು ಕಡೆ ಭಕ್ತರು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಎಲ್ಲರೂ ಅವರವರ ಭಾಗಗಳಿಂದ ರಾಮ ಮಂದಿರದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಜಾಸ್ತಿ ಜನ ಆಗಿಬಿಟ್ರೆ ಸಮಸ್ಯೆ ಆಗೋಗುತ್ತೆ ಅನ್ನೋ ಕಾರಣವಾಗಿ ರಾಮ ಮಂದಿರ ಇವತ್ತಿನ ದಿವಸ ಬರೀ ಅಯೋಧ್ಯೆಯಲ್ಲಿ ಮಾತ್ರ ಓಪನ್ ಆಗ್ತಕ್ಕಂಥದ್ದು ಬೇಡ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ರಾಮ ಮಂದಿರ ಓಪನ್ ಆಗಬೇಕು ಅಂತೇಳಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯವಾಗಿ ನಮ್ಮ ನೆಚ್ಚಿನ ಪ್ರಧಾನಿಗಳು ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಏನಪ್ಪ, ರಾಮ ಮಂದಿರದ ಉದ್ಘಾಟನಾ ಸಮಾರಂಭದ ಸಂಭ್ರಮದ ಆಚರಣೆ ಇಡೀ ಭಾರತದಲ್ಲಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಆಗಬೇಕು ಅಂತ ಹೇಳಿ ಒಂದು ಘೋಷಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಬಾರಿಯ ರಾಮ ಮಂದಿರದ ಉದ್ಘಾಟನಾ ಸಮಾರಂಭದ ಆ ಒಂದು ಸಂಭ್ರಮದ ಸಮಯದಲ್ಲಿ ನಾವೆಲ್ಲರೂ ಕೂಡ ವಾಸ್ತುಗೃಹದಲ್ಲಿ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಆಚರಣೆಯನ್ನು ಮಾಡೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಶ್ರೀರಾಮಚಂದ್ರನ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ. ಮತ್ತೊಮ್ಮೆ ಮಗದೊಮ್ಮೆ ಜೈ ಶ್ರೀರಾಮ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ ಕಳೀತು. ಶನಿವಾರ ಬಂದರೆ ಗುರುಜಿಯವರ ಮಹರ್ಷಿ ಧರ್ಮಯಾತ್ರೆಯ ಕಾರ್ಯಕ್ರಮಗಳು ಸಾಕಷ್ಟು ವಿವಿಧ ರೀತಿಗಳಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಅಂತಂದ್ರೆ ಒಂದು ರೀತಿ ಸಂಭ್ರಮ ಸಡಗರ. ಏನಪ್ಪ, ಗುರುಜಿಯವರು ಮಹರ್ಷಿ ಧರ್ಮಯಾತ್ರೆ ಅಡಿ ಕಾರ್ಯಕ್ರಮಗಳು ಎಲ್ಲ ಕಡೆ ಕೂಡ ಭೇಟಿ ನೀಡ್ತಾನೆ ಇರ್ತಾರೆ. ಆ ಒಂದು ಕಾರ್ಯಕ್ರಮಗಳು ಹೇಗೆ ನೆರವೇರಿತು ಎಂಬತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಚಿತ್ರೀಕರಿಸಿ ನಾವು ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ನಾಳಿನ ಶನಿವಾರದ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ. ಯಾಕೆ ಅಂತಂದರೆ ಮುಂಡರಗಿಯಲ್ಲಿ ನೆರವೇರಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ಪೂಜಾನುಷ್ಠಾನದ ವೇದಿಕೆಯ ಕಾರ್ಯಕ್ರಮದ ಸಂಪೂರ್ಣವಾಗಿರ್ತಕ್ಕಂಥ ದೃಶ್ಯವನ್ನು ನಾಳಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಾಗಾಗಿ ತಪ್ಪದೇ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮ ಅಂತೂ ತಾವು ಈ ಬಾರಿ ಮಿಸ್ ಮಾಡ್ಕೊಳ್ಬಾರ್ದು. ಯಾಕೆ ಅಂತಂದರೆ ಶ್ರೀರಾಮಚಂದ್ರನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಬೇಕೇ ಬೇಕಲ್ವಾ. ಹೇಗೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಗರ್ವ ಪಡ್ತಾ ಇದ್ದೀವಿ ಯಾವ ವಿಚಾರಕ್ಕೆ, ಶ್ರೀರಾಮ ಮಂದಿರದ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕಾಗಿರ್ಬೋದು. ಆ ಒಂದು ರಾಮ ಮಂದಿರಕ್ಕೆ ಆ ಒಂದು ಅಡಿಗಲ್ಲು, ಆ ಪಾಯ ಏನಂತಿದೆ, ಆ ಪಾಯ ಹೋಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಕಲ್ಲು. ಅದು ನಮ್ಮ ಆಶ್ರಮದ ಬಳಿಯೇ ಇರತಕ್ಕಂಥ ಸಾದಹಳ್ಳಿ ಬಂಡೆನೇ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಸಾದಹಳ್ಳಿ ಬಂಡೆ ಹೇಗೆ ಹೋಯಿತು, ಅದರ ಪ್ರಾರಂಭ ಹೇಗಾಯಿತು, ಅದರ ಪೂಜಾನುಷ್ಠಾನ ಹೇಗೆ ನೆರವೇರಿತು, ಆಶ್ರಮದಲ್ಲಿ ಅದರ ಒಂದು ಪ್ರತೀಕವಾಗಿ ಯಾವ ರೀತಿ ನಾವು ಆಚರಣೆಯನ್ನು ಮಾಡಿದ್ವಿ ಎಂಬತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ದೃಶ್ಯವಾಣಿಯನ್ನು ಇದೇ ಬರ್ತಕ್ಕಂಥ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ ಭಾನುವಾರದ ಕಾರ್ಯಕ್ರಮದಲ್ಲಿ. ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೇ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶುಭವಾಗಲಿ, ಒಳ್ಳೆಯದಾಗಲಿ. ಅಯೋಧ್ಯ ನಗರವಾಸಿ ಶ್ರೀ ರಾಮಚಂದ್ರನ ಸಂಪೂರ್ಣ ಅನುಗ್ರಹ ಇಡೀ ನಾಡಿನಾದ್ಯಂತ, ದೇಶದಾದ್ಯಂತ ಸಮಸ್ತರಿಗೂ, ಎಲ್ಲ ರಾಮಭಕ್ತರಿಗೂ ಸಿಗಲಿ. ರಾಮನಾಮದಲ್ಲಿ ಅಂತಹದೊಂದು ಅದ್ಭುತವಾದಂತಹ ಕಲೆ ಇದೆ. ರಾಮ ರಾಮ ರಾಮ, ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ ರಾಮ. ಆ ಸುಂದರವಾದಂಥ ನಯನ ಮನೋಹರವಾಗಿರ್ತಕ್ಕಂಥ ಮುದ್ದಾದಂಥ ಮುಖದಿಂದ ನಿಂತಿರ್ತಕ್ಕಂಥ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ರಘುರಾಮನ ಆ ವಿಶೇಷವಾದಂಥ ಸುಂದರ ಮೂರ್ತಿಯ ಪ್ರತಿಷ್ಠಾಪನಾ ಮಹೋತ್ಸವ ಇದೇ ಬರ್ತಕ್ಕಂತಹ ಸೋಮವಾರ ಅಂದರೆ 22ನೇ ತಾರೀಕು
22ನೇ ತಾರೀಕು ಇಡೀ ದೇಶದಾದ್ಯಂತ ಹಬ್ಬದ ವಾತಾವರಣ ಇದೆ. ಹಬ್ಬವನ್ನು ಆಚರಣೆ ಮಾಡಬೇಕಾಗಿದೆ. ಯಾಕೆಂದರೆ 500 ವರ್ಷಗಳ ಸತತ ಪ್ರಯತ್ನ ಇದೆಯಲ್ಲ, ಹಬ್ಬಬ್ಬ ಎಷ್ಟು ಜನನ ನಾವು ಕಳ್ಕೊಂಡಿದ್ದೇವೆ. ಆದರೆ ಕಳ್ಕೊಂಡಿದ್ದೀವಿ ಅನ್ನೋದು ಒಂದು ಆಲೋಚನೆ ಮಾಡಬೇಕಾದ್ರೆ ಹೋದವರು ತಮ್ಮ ಪ್ರಾಣವನ್ನೂ ಲೆಕ್ಕಿಸದಿರ ಒಂದು ಸಾಧನೆ ಆಗಲೇಬೇಕು, ಅಯೋಧ್ಯೆಯಲ್ಲಿ ರಾಮ ನಿಲ್ಲಲೇಬೇಕು ಎಂಬತಕ್ಕಂಥ ಹಠದಿಂದ ತಮ್ಮನ್ನು ತಾವು ಸಂಪೂರ್ಣವಾಗಿ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿಕೊಂಡಿದ್ದಾರಲ್ಲ, ಇದು ಸಾಮಾನ್ಯವಾದ ಸ್ಥಳ ಅಲ್ಲ. ಇವತ್ತು ತಲೆ ಎತ್ತಿ ನಿಂತಿರ್ತಕ್ಕಂಥ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಸುಂದರವಾದಂಥ ಪರಮ ಪವಿತ್ರವಾಗಿರ್ತಕ್ಕಂತಹ ಅರಮನೆಯೋ ಅಥವಾ ದೇವಾಲಯವೋ, ಆದರೆ ಆ ಸಾನ್ನಿಧ್ಯಕ್ಕೆ ಅಂಥದ್ದೊಂದು ಅದ್ಭುತವಾದಂಥ ಶಕ್ತಿ ಇದೆ. ಶಕ್ತಿ ಇರೋದರಿಂದಲೇ 500 ವರ್ಷಗಳ ಕಳೆದ ಮೇಲೆ ಇದು ಇಂತಹದ್ದೊಂದು ಅದ್ಭುತವಾದಂತಹ ಪ್ರಕ್ರಿಯೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಶ್ರೀರಾಮಚಂದ್ರನ ಸುಂದರವಾದಂತಹ ಮೂರ್ತಿಯ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಎಲ್ಲರಿಗೂ ಸಹಿತ ಪ್ರಧಾನಿಗಳು ಒಂದು ಕರೆಯನ್ನು ಕೊಟ್ಟಿದ್ದರು. ತಾವೆಲ್ಲರೂ ಇಡೀ ದೇಶವೇ ಈ ಭಾಗಕ್ಕೆ ತಿರುಗಿ ನೋಡ್ತಾ ಇದೆ, ಆದರೆ ಮನೆಯಲ್ಲೇ ಕೂತು ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣತವನ್ನು ವೀಕ್ಷಣೆ ಮಾಡಬಹುದು. ಹಾಗಾಗಿ ಇಂತಹ ಸಮಯದಲ್ಲಿ ಪ್ರತಿಷ್ಠಾಪನಾ ಶುಭ ಮುಹೂರ್ತದ ಆ ಗಳಿಗೆಯಲ್ಲಿ ಪ್ರತಿಯೊಬ್ಬರೂ ಮನೆಗಳಲ್ಲಿ ರಾಮದೇವರನ್ನು ಪ್ರಾರ್ಥನೆ ಮಾಡಿ, ರಾಮರ ಆರಾಧನೆ ಮಾಡಬೇಕು. ರಾಮರನ್ನು ಮನಸ್ಸಲ್ಲಿ ಪ್ರಾರ್ಥಿಸ್ಕೊಳ್ಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನಿರಂತರ ಪಠನೆ ಮಾಡಬೇಕು. ಆ ಪಠನೆ ಮಾಡುವಂತಹ ಕಾಲ ದೀಪವನ್ನು ಹಚ್ಚಬೇಕು. ಭಗವಂತನಿಗೆ ಇಷ್ಟವಾಗಿರುವಂತಹ ಖಾದ್ಯವಾದ್ದರಿಂದ ಸ್ವಾಮಿಗೆ ರವೆ ಉಂಡೆ ಅಂದರೆ ಬಹಳ ಇಷ್ಟ ಶ್ರೀರಾಮಚಂದ್ರನಿಗೆ. ಇವತ್ತಿಗೂ ಸಹಿತ ಎಷ್ಟೋ ಜನ ಮನೆಗಳಲ್ಲಿ ಕುಟುಂಬಗಳಲ್ಲಿ ಪ್ರತಿ ಶನಿವಾರ ಆಯಿತು ಅಂದರೆ ಶನಿವಾರ ರಾಮದೇವರ ಅನುಷ್ಠಾನವನ್ನು ಮಾಡ್ತಾರೆ, ರಾಮರ ಕಥೆಯನ್ನು ಓದ್ತಾರೆ. ಇದು ನಮ್ಮ ಮನೆಯಲ್ಲಿ ನನ್ನ ತಾಯಿನೂ ಮಾಡ್ತಾಯಿದ್ರು. ನನ್ನ ತಾಯಿ ಸಹಿತ ಪ್ರತಿ ಶನಿವಾರ ರಾಮದೇವರ ಕಥೆಯನ್ನು ಓದಿ ರಾಮರ ಪ್ರಸಾದವನ್ನು ಮಾಡೋರು. ಏನು ರಾಮರ ಪ್ರಸಾದ ಅಂದರೆ ಆ ರವೆ ಉಂಡೆ ರಾಮರ ಪ್ರಸಾದ. ನಮಗೆ ರವೆ ಉಂಡೆ ಬಂತು ಅಂದರೆ ಅಲ್ಲಿ ರಾಮರ ಪ್ರಸಾದ ಇದೆ, ಅದು ಇವತ್ತು ಶನಿವಾರ ಅನ್ನೋದನ್ನು ನಮಗೆ ಬಾಲ್ಯದಲ್ಲಿ ನಮ್ಮ ತಾಯಿಯವರು ತಿಳಿಸ್ತಾ ಇದ್ದರು. ಅಂದರೆ ರಾಮರ ಕಥಾಶ್ರವಣ ಅಂತಕ್ಕಂಥದ್ದು, ರಾಮರ ಅನುಷ್ಠಾನ ಅಂತಕ್ಕಂಥದ್ದು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಒಂದು ವಿಶೇಷತೆಯನ್ನು ಪುನಃ ಅಯೋಧ್ಯೆಯಲ್ಲಿ ಆ ಒಂದು ಸುಂದರವಾದ ಪರಿಸರದಲ್ಲಿ ನಡೀತಿರ್ತಕ್ಕಂಥ ಅದ್ಭುತವಾದಂಥ ಕಾಯಕವನ್ನು ಒಂದೊಂದೂ ಸಹಿತ ತಿಳ್ಕೊಳ್ತಾ ಇದ್ದರೆ ಅದರ ಆನಂದವೇ ಬೇರೆ ಇದೆ. ಆದರೂ ಈಗ ಎಲ್ಲರೂ ಸಹಿತ ಸಾಕ್ಷಿಯಾಗಿದ್ದೇವೆ ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮದೇವರ ಅನುಷ್ಠಾನಕ್ಕಾಗಿ. ಅದರಲ್ಲೂ ದೂರದ ಗಂಗೆಯನ್ನು ಅಲ್ಲಿಗೆ ತಂದು ಸ್ವಾಮಿಯ ಅಭಿಷೇಕವನ್ನು ಮಾಡುವಂಥ ಪರಿಕಲ್ಪನೆಗೂ ಸಹಿತ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಒಂದೊಂದು ಪ್ರಾಂತ್ಯದಿಂದ ಒಂದೊಂದು ಆಗಮನ ಆಗ್ತಾ ಇದೆ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ವೈಶಿಷ್ಟ್ಯತೆ ವಿಶೇಷತೆ ಇದೆಯಲ್ಲ, ಅಲ್ಲಿರ್ತಕ್ಕಂಥ ವಿಶೇಷತೆಗಳನ್ನು ಅಷ್ಟು ಅಚ್ಚುಕಟ್ಟಾಗಿ ಪೂಜೆ ಮಾಡಿ, ಎಷ್ಟೇ ಆದರೂ ರಾಜನ ಒಂದು ವಿಶೇಷವಾಗಿರ್ತಕ್ಕಂಥ ರಾಮರಾಜ್ಯದಲ್ಲಿ ಎಲ್ಲವೂ ಸಹಿತ ರಾಮನೇ ರಾಜ ಆದಮೇಲೆ ಆ ರಾಜನ ಒಂದು ಪರಿಪಾಲನೆಯಲ್ಲಿ ಎಲ್ಲವೂ ಸಹಿತ ಆತನಿಗೆ ಸಲ್ಲತಕ್ಕಂಥದ್ದಲ್ವ. ಅದಕ್ಕಾಗಿ ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಅಯೋಧ್ಯೆಗೆ ಬರ್ತಿರ್ತಕ್ಕಂಥ ಗಂಗಾಜಲ. ಗಂಗೆಯನ್ನು ತರುವಂಥ ಪರಿ ನೋಡಿ ಹೇಗಿದೆ. ಆ ಗಂಗೆಯನ್ನು ತರಬೇಕಾದರೂ ಸಹಿತ ಅದಕ್ಕೆ ಅಷ್ಟೇ ಅದ್ಧೂರಿತವಾದಂಥ ಸ್ವಾಗತ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಗುರು. ಆ ಗಂಗಾಜಲವನ್ನು ತಂದು ದೇವರ ಆಸ್ಥಾನಕ್ಕೆ ಒಳಗಡೆ ಬರಬೇಕಾದ್ರೆ ಹೆಲಿಕಾಪ್ಟರಿಂದ ಪುಷ್ಪವೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಎಷ್ಟು ವೈಭವಪೂರಿತವಾಗಿ ನಡೀತಾ ಇದೆ. ಇವತ್ತು ಅಯೋಧ್ಯೆಯಲ್ಲಿ ಏನು ನಡೆದರೂ ಒಂದು ವಿಶೇಷನೇ, ಏನು ನಡೆದರೂ ಒಂದು ವಿಶೇಷ ಅದ್ಭುತವಾಗಿದೆ. ಸುಮಾರು 45 ದಿವಸನೋ ಅಥವಾ 60 ದಿವಸನೋ ಒಂದು ಊದ್ಕಡ್ಡಿ ಎಣಿಸಿದ್ರೆ ನಿರಂತರ ಉರಿಯುವಂಥದ್ದು. ಅಂದರೆ ಇಡೀ ಅಯೋಧ್ಯೆನೇ ಸುಗಂಧ ಪರಿಮಳದಲ್ಲಿರಬೇಕು ಅಂತ ಆ ಸುಗಂಧ ದ್ರವ್ಯಗಳಿಂದ ಮಾಡಿರ್ತಕ್ಕಂಥ ಒಂದು ವಿಶೇಷವಾದಂಥ ಅಗರಬತ್ತಿಯನ್ನು ಅಯೋಧ್ಯೆಯಲ್ಲಿ ಹಚ್ಚಿದ್ದಾರೆ ಈಗ ಆಲ್ರೆಡಿ. ಹಾಗೆ ಅಯೋಧ್ಯಾನಗರವಾಸಿಗೆ ಮಿಥುಲೆ ನಗರ ಅಂದರೆ ಸೀತೆ ಹುಟ್ಟಿದಂಥ ಸಾನ್ನಿಧ್ಯದಿಂದ ಅಲ್ಲಿಂದ ಉಡುಗೊರೆಗಳು ನೋಡಿ. ಅಯೋಧ್ಯೆಗೆ ಬರಬೇಕಾದ್ರೆ ಗಂಗೆಯನ್ನು ಆರಾಧನೆ ಮಾಡಿ ಗಂಗಾಜಲವನ್ನು ಅಲ್ಲಿನ ಮುಖ್ಯಮಂತ್ರಿಗಳು ಅಲ್ಲಿರ್ತಕ್ಕಂತಹ ಅಧಿಕಾರಿ ವರ್ಗ ಎಲ್ಲರೂ ಸೇರಿ ಗಂಗಾರಾಧನೆ ಮಾಡಿ ಗಂಗೆಯನ್ನು ಒಂದು ಕೊಡದಲ್ಲಿ ತುಂಬಿಕೊಂಡು ಅಯೋಧ್ಯೆಗೆ ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿ ಸರಿಯೂ ನದಿ ಇದೆ, ಆದರೂ ಗಂಗೆ ಎಂತಹ ಪವಿತ್ರಳು, ಎಂತಹ ವಿಶೇಷವಾಗಿದೆ. ಗಂಗಾ ಸ್ನಾನ ತುಂಗಾಪಾನ, ಅಂತಹ ಗಂಗಾ ಸ್ನಾನವನ್ನು ಮಾಡಿ ಗಂಗೆಯನ್ನು ಅಲ್ಲಿಂದ ತರುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದು ಅಯೋಧ್ಯೆಗೆ ಬರ್ತಿರ್ತಕ್ಕಂಥದ್ದು. ಅಯೋಧ್ಯೆಗೆ ಬರಬೇಕಾದ್ರೆ ಆ ಪುಷ್ಪವೃಷ್ಟಿ, ಜಯಘೋಷ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಜೈ ಸೀತಾರಾಮ್ ಜೈ ರಾಜಾರಾಮ್, ಹೀಗೆ ರಾಮರ ಆ ವಿಶೇಷವಾಗಿರ್ತಕ್ಕಂಥ ರಾಮನಾಮವನ್ನು ನಿರಂತರವಾದಂಥ ರೀತಿ ಪಠನೆ ಮಾಡುತ್ತಾ ಎಲ್ಲರೂ ಸಹಿತ ಅದ್ಧೂರಿತವಾಗಿ ಅಯೋಧ್ಯೆಗೆ ಸ್ವಾಗತಿಸ್ತಾ ಇದ್ದಾರೆ. ಆ ವಿಶೇಷವಾಗಿರ್ತಕ್ಕಂಥ ಅಂಶವನ್ನು ಅಂದರೆ ಆ ಜಲದ ತೀರ್ಥವನ್ನು, ಅದರಲ್ಲೂ ಗಂಗೆಯನ್ನು ಆರಾಧನೆ ಮಾಡುವಂತಹ ಪರಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸ್ವಾಮಿಯ ಅಭಿಷೇಕಕ್ಕಾಗಿ ಬರ್ತಿರ್ತಕ್ಕಂಥ ಗಂಗಾಜಲ
ಅಂದರೆ ದೇವಾಲಯದಲ್ಲಿ ಏನೆಲ್ಲ ವಿಶೇಷತೆ ಇದೆ, ಏನೆಲ್ಲ ನಡಿಬೇಕಾಗಿದೆ, ಶಾಸ್ತ್ರ ಪ್ರಕಾರ, ಆಗಮಶಾಸ್ತ್ರ ಪ್ರಕಾರ ಅನುಷ್ಠಾನಗಳಷ್ಟೂ ಮಾಡ್ತಾ ಇದ್ದಾರೆ. ಎಲ್ಲೂ ಚಾಚೂ ತಪ್ಪದೇನ ಏನು ಮಾಡಬೇಕು ಅದೆಲ್ಲವನ್ನೂ ಮಾಡ್ತಾ ಇದ್ದಾರೆ. ಮತ್ತು ಒಂದು ಮುಹೂರ್ತ ಅಂತ ನಿರ್ಣಯ ಆಗಬೇಕಾದ್ರೆ ನಾವು ನೀವು ಮಾಡಲಿಕ್ಕಾಗೋದಿಲ್ಲ. ಅದರಲ್ಲೂ ಇಷ್ಟು ಜನಗಳ ಕಣ್ಣು, ಇಷ್ಟು ಜನಗಳ ಮನಸ್ಸು, ಇಷ್ಟು ಜನಗಳ ಒಂದು ಗಮನ ಒಂದು ಕಡೆ ಸೆಳಿಬೇಕಾದರೆ ಅದು ಆ ಮುಹೂರ್ತಕ್ಕೆ ಎಂತಹದ್ದೊಂದು ಅದ್ಭುತವಾದ ಶಕ್ತಿ ಇದೆ. ಆ ಮುಹೂರ್ತದ ಬಲ ಹೇಗಿದೆ, ಆ ಮುಹೂರ್ತ ಬಲ ಚೆನ್ನಾಗಿದ್ದರೆ ಎಲ್ಲವೂ ಸುಂದರವಾಗಿರುತ್ತೆ. ಬಹುಶಃ ಆ ಮುಹೂರ್ತಕ್ಕಂಥದ್ದೊಂದು ಅದ್ಭುತವಾದ ಶಕ್ತಿ ಇರೋದ್ರಿಂದಲೇ ಇಷ್ಟು ಜನಗಳನ್ನು ಆಕರ್ಷಣೆ ಮಾಡ್ತಾ ಇದೆ. ಜೊತೆಗೆ ಆ ರಾಮರ ಒಂದು ಅಂದರೆ ರಾಮರ ಅಲಂಕಾರ, ಜೊತೆಗೆ ರಾಮದೇವರ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಕ್ಕೆ ಇಡೀ ದೇಶವೇ ತಿರುಗಿ ನೋಡುವಂಥದ್ದಿದೆ. ಎಲ್ಲರ ಚಿತ್ತ ಅಯೋಧ್ಯೆಯತ್ತ. ಪ್ರತಿಯೊಬ್ಬರೂ ಸಹಿತ ಮನಸ್ಸಲ್ಲಿ ಅಂದುಕೊಳ್ತಾ ಇರೋದು ಒಂದೇ, ಈ ಪ್ರತಿನಿತ್ಯ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನೀವು ಎಲ್ಲಿಂದೆಲ್ಲಿ ನೋಡಿದ್ರು ಸಹಿತ ರಾಮ ರಾಮ ರಾಮ, ಆ ರಾಮನಾಮ ಒಂದು ಬಿಟ್ಟು ಮತ್ತೊಂದು ಎಲ್ಲೂ ಕಾಣೋದಿಲ್ಲ. ಅವನು ರಾಮನ ನಂಬದಿರತಕ್ಕಂಥವನು ಸಹಿತ ಹಾಗೂ ಹೀಗೂ ತಿರುಗಿ ರಾಮ ರಾಮ ಅಂತಕ್ಕಂಥ ಪದ ಅವನ ಬಾಯಲ್ಲೂ ಬಂದುಬಿಡುತ್ತೆ. ಯಾಕೆಂದರೆ ನಿನಗೆ ಇವತ್ತು ಅರಿವಾಗದಿದ್ದರೂ ಆ ಅರಿವು ಆಗುವಂತಹ ಕಾಲದಲ್ಲಿ ಭಗವಂತ ಅರಿವು ಮಾಡಿಸ್ಬಿಡ್ತಾನೆ. ಯಾಕೆಂದರೆ ಅಯೋಧ್ಯಾದಲ್ಲಿರ್ತಕ್ಕಂಥ ಶ್ರೀರಾಮಚಂದ್ರನ ಆ ಒಂದು ವಿಶೇಷವಾದ ಸಾನ್ನಿಧ್ಯ, ಆ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಅದ್ಭುತವಾದ ಶಕ್ತಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲನೇ ನಮಃ. ಕ್ಷೇತ್ರೀಶೇ ನಮಃ. ನವದುರ್ಗಾಯ ನಮಃ. ತ್ರಿಕಾಲಗ್ನ ಸಂಪನ್ನೇ ನಮಃ. ಭುವನೇಶ್ವರಿ ನಮಃ. ಲಲಿತಾ ರಾಜರಾಜೇಶ್ವರಿ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀ ಭೂವರಾಹ ಸ್ವಾಮಿನೇ ನಮೋ ನಮಃ. ವರಹಾದೇವರ ಸಾಲಿಗ್ರಾಮ ಕ್ಷೇತ್ರದಲ್ಲಿ 22ನೇ ತಾರೀಕು 22ನೇ ತಾರೀಕು ಅದ್ಧೂರಿ ಕಾರ್ಯಕ್ರಮ. ಹಾಗೆ 22ನೇ ತಾರೀಕೇ ನಾವು ಸಾಲಿಗ್ರಾಮವನ್ನು ವಿಶೇಷವಾದಂಥ ಮಹಾಮೃತ್ತಿಗೆಯನ್ನು ತಗೊಳ್ಬೇಕು ಅಂತ ಸಾಕಷ್ಟು ಜನ, ಅಂದರೆ ಒಂದು ಅದ್ಭುತವಾದಂತಹ ಪರಿಕಲ್ಪನೆ. ಆ ದಿನದ ಮುಹೂರ್ತ ಚೆನ್ನಾಗಿರೋದ್ರಿಂದ 22ನೇ ತಾರೀಕೇ ನಮಗೆ ಆ ಮೃತ್ತಿಗೆ ಪ್ರಸಾದವನ್ನು ಕಳಿಸ್ಕೊಡ್ಬೇಕು ಅಂತ ನೆನ್ನೆ ಕಡಿಮೆ ನನಗೊಂದು 15-20 ಜನ ನನಗೆ ಈ ಥರ ಕರೆ ಮಾಡಿದರು. ಅಂದರೆ ಆ ದಿನ ವಿಶೇಷವಾಗಿರ್ತಕ್ಕಂಥ 22ನೇ ತಾರೀಕು ಮೃತ್ತಿಗೆಯನ್ನು ಆ ಲಕ್ಷ್ಮೀ ಬೋರಸ್ವಾಮಿ ಸಾನ್ನಿಧ್ಯದಿಂದ ಅಲ್ಲಿ ಪ್ರಾರ್ಥನೆ ಮಾಡಿ ಆ ಮೃತ್ತಿಗೆಯನ್ನು ಅವತ್ತೇ ತೊಗೊಳ್ಬೇಕು, ನಮ್ಗೆ ಅವತ್ತೇ ಕಳಿಸ್ಕೊಡ್ಬೇಕು ನೀವು ಅಂತ ಕರೆ, ಅಂದರೆ ವಾಟ್ಸಪ್ ಮಾಡಿರೋರು ತಿಳಿಸ್ಕೊಂಡಿರೋದು ಹಾಗೆ ತಿಳಿಸಿದ್ದಾರೆ. ವಾಟ್ಸಪ್ಪಲ್ಲಿ ಅವರು ಸ್ಪಷ್ಟವಾಗಿ ಬರ್ತಾರೆ, 22ನೇ ತಾರೀಕೆ ನಮಗೆ ಡಿಸ್ಪ್ಯಾಚ್ ಆಗಬೇಕು, ನಮಗೆ ನಿಮ್ಮ ಆಶ್ರಮದಿಂದ ಹೊರಗಡೆ ಬರಬೇಕು. ಕೆಲವಷ್ಟು ಜನ 22ನೇ ತಾರೀಕು ತಾವು ತಮ್ಮ ಕೈಯಲ್ಲೇ ನನಗೆ ಆ ಮೃತ್ತಿಗೆ ಪ್ರಸಾದವನ್ನು ಕೊಡಬೇಕು. ಆದರೆ 22ನೇ ತಾರೀಕು ಆಶ್ರಮದಲ್ಲಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ರಾಮತಾರಕ ಹವನವನ್ನು, ವಿಶೇಷವಾಗಿರ್ತಕ್ಕಂತಹ ರಾಮತಾರಕ ಹವನ, ರಾಮದೇವರಿಗೆ ವಿಶೇಷವಾದ ಪೂಜೆ ಮತ್ತು ರಾಮದೇವರಿಗೆ ಒಂದು ಉತ್ಸವವನ್ನು ಸಹಿತ ನಾವು ನಡೆಸ್ತಾ ಇದ್ದೀವಿ. ಇದಕ್ಕೆ ತಮ್ಮೆಲ್ಲರಿಗೂ ಸಹಿತ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವತ್ತು ಮಹರ್ಷಿ ಮಂದಿರದಲ್ಲಿ 22ನೇ ತಾರೀಕು 10:30 ಸರಿಸುಮಾರು 10:00 ಪ್ರಾರಂಭವಾಗುವ ಕಾರ್ಯಕ್ರಮ. 12:00 ಮಹಾಮಂಗಳಾರತಿಯನ್ನು ಮಾಡಿ ರಾಮದೇವರ ಮತ್ತು ಲಕ್ಷ್ಮೀ ಬೋರಸ್ವಾಮಿಯ ವಿಶೇಷವಾದಂಥ ಆರಾಧನೆಯನ್ನು ಮಾಡಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಸಿಹಿ ಪ್ರಸಾದವನ್ನು, ಅವತ್ತು ಮೊದಲೇ ಊಟದ ಅನ್ನಪ್ರಸಾದ ನಿರಂತರ ನಡೀತಾ ಇರುತ್ತೆ. ಅನ್ನ ನೈವೇದ್ಯ ಪ್ರಸಾದ ಜೊತೆಗೆ ಒಂದು ವಿಶೇಷವಾದಂಥ ರಾಮರಿಗೆ ಇಷ್ಟವಾಗಿರುವಂಥ ರವೆ ಉಂಡೆ ನೈವೇದ್ಯ ಮಾಡಿ ಅವತ್ತು ಭಕ್ತರು ಕೊಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಈ ನಿಮ್ಮ ಆನಂದ್ ಗುರುಜಿಯವ್ರದ್ದು. ಹಾಗಾಗಿ ವರಹಾದೇವರ ಆ ವಿಶೇಷವಾದಂಥ ದರ್ಶನ ಕಾಲದಲ್ಲಿ ಮೃತ್ತಿಗೆಯನ್ನು ಬೇಕು ಅನ್ನೋರು, ಮೃತ್ತಿಗೆ ಪ್ರಸಾದ ಬೇಕು ಅನ್ನೋರು ಆ ಒಂದು ವಿಶೇಷವಾಗಿರ್ತಕ್ಕಂಥ ಆ ಮುಹೂರ್ತದಲ್ಲಿ, ಯಾಕೆಂದರೆ ಮಾಧ್ಯಾಹ್ನಿಕ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಅಲ್ಲಿ ಸ್ವಾಮಿ ಪ್ರತಿಷ್ಠಾಪನಾ ಮಹೋತ್ಸವ. ಆ ಪ್ರತಿಷ್ಠಾಪನೆಯ ಕಾಲದಲ್ಲಿ ನಮ್ಮ ಕಷ್ಟಗಳು ದೂರ ಆಗಲಿಕ್ಕೋಸ್ಕರ ಇದು ಮೃತ್ತಿಗೆ ಅನುಗ್ರಹವನ್ನು ಪಡೀಲಿಕ್ಕೂ, ವರಹಾದೇವರ ಅನುಗ್ರಹ ಪಡೀಲಿಕ್ಕೂ ಭಾಳ ವಿಶೇಷವಾದಂಥ ಕಾಲ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದರಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೆ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ 19/1/2024 ಶುಕ್ರವಾರ. ಇವತ್ತು ನವಮಿ, ಅಶ್ವಿನಿ ನಕ್ಷತ್ರ ಚೆನ್ನಾಗಿದೆ, ಗುರು ಚೆನ್ನಾಗಿದ್ದಾನೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭಗಳನ್ನೇ ಗಳಿಸ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದಕ್ಕಾಗಿ ನಾನು ಮುಂಚಿತವಾಗಿ ತಿಳಿಸಿದ್ದೀನಿ. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವ. ಅಯೋಧ್ಯೆಗಂತೂ ನಾವೆಲ್ಲರೂ ಸಹಿತ ಹೊರಡಲಿಕ್ಕೆ ಆಗುವುದಿಲ್ಲ. ಎಲ್ಲರೂ ಒಟ್ಟಿಗೆ ಹೊರಟ್ರೆ ಅಲ್ಲಿ ದರ್ಶನಕ್ಕೂ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಪ್ರಾಂತ್ಯಗಳಲ್ಲಿ, ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಸುತ್ತಮುತ್ತಿರ್ತಕ್ಕಂಥ ದೇವಾಲಯಗಳಲ್ಲಿ ನಡೆಯುವಂಥ ಪೂಜಾ ಅನುಷ್ಠಾನಕ್ಕೆ ನಾವೆಲ್ಲರೂ ಸಹಿತ ಪಾಲ್ಗೊಳ್ಳೋಣ. ಅಲ್ಲಿ ವಿಶೇಷವಾದ ಆರಾಧನೆಯನ್ನು ಸಲ್ಲಿಸೋಣ. ಎಲ್ಲರೂ ಮಹರ್ಷಿ ಮಂದಿರದಲ್ಲಿ ನಡೀತಕ್ಕಂಥ ಶ್ರೀರಾಮತಾರಕ ಹೋಮ,
ಜೊತೆಗೆ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ವಿಶೇಷವಾದ ಪೂಜೆ. ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಬನ್ನಿ, ಭಾಗವಹಿಸಿ. ರಾಮರ ಕೃಪೆಯನ್ನು ಎಲ್ಲರೂ ಸಹಿತ ಪಡೆಯೋಣ. ರಾಮರ ಕೃಪಾಶೀರ್ವಾದದಿಂದ ಎಲ್ಲರ ಜೀವನ ಪಾವನ ಆಗಲಿ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇನ್ನು ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲದತ್ತ ಗಮನ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋದು ಪ್ರತಿನಿತ್ಯದ ಕಾಯಕ. ಹಾಗೆ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ನಿಜಕ್ಕೂ ಹೇಳಬೇಕಂದ್ರೆ ರಾಮರ ಅನುಗ್ರಹ ಇದೆ. ಸೀತಾರಾಮರ ಅನುಗ್ರಹ ನಿಮಗಿರೋದ್ರಿಂದ ಇವತ್ತು ತಾವು ಮಾಡಬೇಕು ಅಂತ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಮುಂದಾದರೂ ಅದರ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಮನುಷ್ಯನ ಅದೃಷ್ಟ ರೇಖೆಗಳಿದೆಯಲ್ಲ, ಅದೃಷ್ಟ ಎಂಬತಕ್ಕಂಥದ್ದು ಅಷ್ಟು ವಿಶೇಷ. ಅದರಲ್ಲೂ ತಮಗೆ ಬೇಕಾದಂಥ ರೀತಿ ತಮ್ಮ ಜೀವನದ ಒಂದು ವಿಶೇಷವಾದಂಥ ಘಟ್ಟವನ್ನು ತಾವು ಮುಟ್ಲಿಕ್ಕೋಸ್ಕರ, ಫಲಾಫಲಗಳ ಸಿದ್ಧಿಗೋಸ್ಕರ ತಾವು ಏನು ಚಿಂತನೆ ಮಾಡಿದ್ರೂ ಆ ಚಿಂತನೆಯ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಅದೃಷ್ಟ ಅಂದರೆ ಭಗವಂತ ಆತನ ದಯದಿಂದಲೇ ಸಿಗ್ತಕ್ಕಂಥದ್ದು. ಇವತ್ತು ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ವ್ಯವಹಾರ ಮಾಡಬೇಕಾದರೂ ಒಬ್ಬರ ಸಹಾಯ ಬೇಕೇ ಬೇಕು. ಸ್ವಂತ ನಿರ್ಣಯ ಒಳ್ಳೆಯದಲ್ಲ. ಹಾಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ತಾವು ಏನು ಚಿಂತನೆ ಮಾಡಿದ್ರೂ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳ ಒಂದು ವಿದ್ಯಾಭ್ಯಾಸದ ಕಡೆ ಇದ್ದರೆ ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಮಕ್ಕಳ ವಿದ್ಯೆ ಬಗ್ಗೆ ಇನ್ನಷ್ಟು ಜಾಗೃತರಾಗಿ ಅವರು ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಒಳ್ಳೆ ಗುರುಗಳ ಪಾಠ ಪ್ರವಚನ ನಡೆಯುವಂಥದ್ದಾಗಲಿ, ಹೆಚ್ಚಿನ ಜೀವನಕ್ಕೆ ಒಳ್ಳೆ ಬೆಳಕು ಸಿಗಲಿ, ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲವಿದೆ. ಆದರೆ ದೂರಬಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಸೆ ಇದೆ. ಮತ್ತು ನಿಮ್ಮ ತೆಗೆದುಕೊಳ್ಳತಕ್ಕಂತಹ ನಿರ್ಧಾರ ನಿಮ್ಮ ಮನಸ್ಸು ಸರಿ ಇಲ್ದಿದ್ರು, ಮನಸ್ಸು ಒಪ್ಪದಿದ್ದರೂ ಬಲವಂತ ಮಾಗಸ್ನಾನ. ನಿಮ್ಮ ಮನಸ್ಸಲ್ಲಿ ನೀವೇ ದೃಢ ಸಂಕಲ್ಪ ಮಾಡಿಬಿಟ್ಟಿದ್ದೀರಿ ಈ ಕೆಲಸ ಆಗೇ ಹೋಗುತ್ತೆ ಅಂತ. ಅದು ಆಗೋದಕ್ಕೆ ಮೊದಲು 100 ಸಮಸ್ಯೆ ಎದುರಾಗುತ್ತೆ ಅಂತಕ್ಕಂಥದ್ದು ಚಿಂತನೆ ತಾವು ಮಾಡ್ತಾ ಇಲ್ಲ. ಹಾಗಾಗಿ ಏನೇ ಕೆಲಸ ಕೈ ಹಾಕಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಳುವಂಥ ಕಾಲನೂ ಇದೆ. ಅದರಲ್ಲೂ ಇವತ್ತು ಸರಿಸುಮಾರು ಮಧ್ಯಾಹ್ನ 1:20 4:15 1:20 4:15 ಅಷ್ಟು ಒಳ್ಳೆ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ತೊಂದರೆ ತಾಪತ್ರಗಳು ಎದುರಾಗ್ಬಿಡುತ್ತೆ. ಬಹಳ ಜೋಪಾನ ಬೇಕು, ಎಚ್ಚರಿಕೆ ಇರಬೇಕು. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ. ಆದರೆ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಅಷ್ಟೇ ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಪಡಿಸ್ಕೊಳ್ಬಹುದು. ಇವತ್ತು ತಾವು ಏನು ಚಿಂತನೆ ಮಾಡ್ತಿದ್ದೀರೋ ಆ ಚಿಂತನೆಗೆ ತಕ್ಕ ಫಲವನ್ನು ಇವತ್ತು ಭಗವತಿಯ ಅನುಗ್ರಹದಿಂದ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡಿದ್ರೂ ಅದು ಸಂಪೂರ್ಣವಾದಂಥ ಫಲ ನಿಮಗೆ ಸಿಗಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ಕಿಬ್ಬೊಟ್ಟೆ ನೋವು ಬರತಕ್ಕಂಥದ್ದು ಅಥವಾ ಭುಜಗಳು ನೋವು ಬರತಕ್ಕಂಥದ್ದು ಅಥವಾ ಕಣ್ಣು ಮಂಜಾಗುವಂತಹದ್ದು, ಇಂತಹ ಸಮಸ್ಯೆ ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗಿದೆ. ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಆದಷ್ಟು ಆರೋಗ್ಯಕರವಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಮತ್ತು ಬುಧನ ಅನುಗ್ರಹದಿಂದ ಒಂದಷ್ಟು ಮನಸ್ಸಲ್ಲಿ ಇರ್ತಕ್ಕಂಥ ದ್ವಂದ್ವ ಚಿಂತನೆಗಳು ಅಥವಾ ಬೇರೊಂದು ತರಹ ನಿಲುವು ಎಲ್ಲವೂ ಸಹಿತ ದೂರ ಆಗುತ್ತೆ. ಇವತ್ತು ತಾವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸುವಂಥ ದಿನ, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ದಿನ. ಯೋಗದಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಅದರಲ್ಲೂ ಚಂದ್ರಶೇಖರನ ಅನುಗ್ರಹ ಕರ್ಕಾಟಕ ರಾಶಿಯವರಿಗೆ ಬೇಕೇ ಬೇಕು. ಚಂದ್ರಶೇಖರನ ಅನುಗ್ರಹ ಇರಬೇಕು. ಶಿವಾರಾಧನೆ ಮಾಡಬೇಕು. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಆದರೆ ಇವತ್ತು ದೇವಿಯ ಉಪಾಸನೆಯೂ ಬೇಕು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ರಾಹುಕಾಲದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡುವಂತಹ ಕಾಲ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ ಮೇಲೆ ನೀವೆಲ್ಲ ಕಡೆಯಿಂದಲೂ ಆ ಚಿಂತನೆಯನ್ನು ಮಾಡುವುದು, ಅದರ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಯಾವುದಾದ್ರು ತುಂಬ ದೊಡ್ಡ ಜವಾಬ್ದಾರಿಯನ್ನು ಹೊರಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಅಥವಾ ನಮ್ಮ ಕೈಲಾದಷ್ಟು ಮಟ್ಟಿಗೆ 4 ಜನಕ್ಕೆ ಒಂದು ಅನುಕೂಲ ಮಾಡಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿರ್ತೀರಿ. ಎಲ್ಲ ಕಡೆಯಿಂದಲೂ ನಿಮ್ಮ ಆಲೋಚನೆ ಒಳ್ಳೆಯದು, ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆಯದು, ತಾವು ಅಂದುಕೊಂಡಂತಹ ನಿಮ್ಮ ವೃತ್ತಿ ಧರ್ಮ ಆಯ್ಕೆ ಒಳ್ಳೆಯದು. ಆದರೆ ಏನು ಮಾಡಬೇಕಾದ್ರೂ ಒಳಮನಸ್ಸು ಹೇಳುತ್ತೆ, ಏನು ಮಾಡೋದಕ್ಕೋದ್ರೂ ಒಂದು ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ನು ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕೋದ್ರಿಂದ ಸ್ವಲ್ಪ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಇವತ್ತಿನ ಫಲಾಫಲಗಳಲ್ಲಿ ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದರೂ ಕೆಲಸ ಕಾರ್ಯಗಳು ನಡೀಬೇಕಾದ್ರೆ ಮಾತ್ರ ಒಂದಷ್ಟು ಅಚಾತುರ್ಯಗಳಾಗ್ತಾ ಇದೆ. ಹಾಗಾಗಿ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಒಂದಿಷ್ಟು ಉದ್ದು, ಒಂದಿಷ್ಟು ತೊಗರಿ, ಒಂದಿಷ್ಟು ಕಡಲೆಬೇಳೆ, ಉದ್ದು, ತೊಗರಿ, ಕಡಲೆಬೇಳೆ ಈ 3 ಧಾನ್ಯಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಮತ್ತು ಚಂದ್ರನ ಒಂದು ಕೃಪಾಶೀರ್ವಾದದಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣ ಮಾಡಬೇಕು ಅಂದ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು ಅಂದ್ಕೊಳ್ತೀರಿ. ಅದರಲ್ಲೂ ಹೆಚ್ಚಾಗಿ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಇರತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗಬೇಕು. ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಒಂದು ಸಂಸ್ಕಾರದ ಪಾಠ ಪ್ರವಚನ ನಿಮಗೆ ಆಗಬೇಕು ಎಂಬತಕ್ಕಂಥದ್ದು ನಿಮ್ಮ ಒಳಮನಸ್ಸಲ್ಲೇ ಹೇಳ್ತಾ ಇರುತ್ತೆ. ಅಂದರೆ ನಾನು ಹೇಗೆ ಇದ್ದರೂ ನಾನು ಇರ್ತಕ್ಕಂಥ ರೀತಿ ನೀತಿಗಳಲ್ಲಿ ಇನ್ನಷ್ಟು ಬದಲಾವಣೆ ತಂದುಕೊಳ್ಬೇಕು, ಇನ್ನೂ ಚೆನ್ನಾಗಿರಬೇಕು, ಇನ್ನೂ ಚೆನ್ನಾಗಿ ಬದುಕಬೇಕು ಎಂಬತಕ್ಕಂಥ ಆಸೆ. ಆದರೆ ಎಷ್ಟೋ ಜನ ಬದುಕಬೇಕು ಎಂಬತಕ್ಕಂಥ ಆಸೆ, ಆದರೆ ಹುಚ್ಚು ನಿರ್ಧಾರದಿಂದ ಅಥವಾ ತೆಗೆದುಕೊಳ್ಳುವಂಥ ಕೆಲವಷ್ಟು ನಿಲುವಿನಿಂದ ಸಮಸ್ಯೆಯನ್ನು ತಂದುಕೊಂಡ್ಬಿಡ್ತೀರಿ, ಕಣ್ಣೀರು ಹಾಕ್ತೀರಿ. ಭಾಳ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತು ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಮ್ಮ? ಗುರುಜಿ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಶಿವಮೊಗ್ಗದಿಂದ ಕರೆ ಮಾಡ್ತಿದ್ದೀವಿ. ಶಿವಮೊಗ್ಗದಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಮೇಘನಾ ಅಂತ. ಮೇಘನಾ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಗುರುಜಿ ಚೆನ್ನಾಗಿದ್ದೀನಿ. ಹೇಳಿ ಮಗು. ಗುರುಜಿ, ನಾನು ಜಾಬ್ ಬಗ್ಗೆ ಕೇಳಬೇಕಿತ್ತು. ನಾನು ಇಂಜಿನಿಯರಿಂಗ್ ಫೈನಲ್ ಇಯರ್ ಓದ್ತಾ ಇದ್ದೆ. ಗುರುಜಿ, ನನಗೆ ಕಾಲೇಜಲ್ಲಿ ತುಂಬಾ ಕ್ಯಾಂಪಸ್ ಬರ್ತಾ ಇಲ್ಲ. ಸೊ ಇನ್ 5 months ಅಷ್ಟೇ ಇರೋದು. ಜಾಬ್ ಆಗುತ್ತೋ ಇಲ್ವೋ ಅಂತ ತುಂಬಾ ಮನ್ಸಲ್ಲಿ ಅದೇ, ಪ್ರತಿ ಸಲನೂ ಬರೀ ಅದೇ ಬರ್ತಾ ಇರುತ್ತೆ ಗುರುಜಿ. ಜಾಬ್ ಆಗುತ್ತೋ ಇಲ್ವೋ ಅಂತ ಅಷ್ಟೇ ನನ್ಗೆ ಮೈಂಡ್ ಅಲ್ಲಿ ಇರೋದು. ಇದೇ ಬರ್ತಕ್ಕಂತಹ ಫೆಬ್ರವರಿ 26ನೇ ತಾರೀಕು, ಫೆಬ್ರವರಿ 26 ಇಂದ ಫೆಬ್ರವರಿ 28 ಒಳಗಡೆ ಬರೀ ಆ 2 ದಿನ ನಿನ್ನ ಭವಿಷ್ಯದಲ್ಲಿ ಒಂದು ಬದಲಾವಣೆ ಕಾಲ. ಗುರುಜಿ. ನಿನ್ನ ಸ್ವರತರಂಗ ಪ್ರಕಾರ ಫೆಬ್ರವರಿ 26ರಿಂದ 28 ಆ 2 ದಿನಗಳಿದೆಯಲ್ಲಮ್ಮ, ಅದು ನಿನ್ನ ಬದಲಾವಣೆ ಕಾಲ. ನೀನು ಆಲೋಚನೆನೇ ಮಾಡಬೇಡ, ಆತಂಕ ಪಡಬೇಡ, ಭಯ ಪಡಬೇಡ, ಮನಸ್ಸಲ್ಲಿ ಅದನ್ನೇ ಇಟ್ಕೊಂಡು ಕೊರಗಬೇಡ. ಅದಕ್ಕಿಂತ ಹೆಚ್ಚಿನಾಗಿ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ನಿನ್ನ ಹೆಲ್ತ್ ಇದರಲ್ಲಿ ತುಂಬ ದಾರಿ ತಪ್ಪತ್ತೆ. ಈಗ ನಿನ್ನ ಸಮಯ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಇಲ್ಲದೆಲ್ಲ ಮನಸ್ಸಲ್ಲಿ ಹಾಕ್ಕೊಂಡು ನೋವು ಪಡ್ತಾ ಆಗೋದೇನಿದೆಯೋ ಅದಾಗಲೇಬೇಕು. ನಿನಗೆ ಉದ್ಯೋಗ ಸಿಕ್ಕೇ ಸಿಗುತ್ತೆ. ನೀನು ಒಳ್ಳೆ ಚೆನ್ನಾಗಿರೋ ಕಡೆನೇ ಉದ್ಯೋಗ ಆಗುತ್ತೆ ನಿನಗೆ. ಅದಕ್ಕಿಂತ ಹೆಚ್ಚಿನಾಗಿ ನಿನ್ನ ಮನಸ್ಸನ್ನು ಬಹಳ ತಿಳಿಯಾಗಿಟ್ಕೊಳ್ಬೇಕು. ಇಷ್ಟು ಮಾತ್ರ ಇರು, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇದರ ಜೊತೆಗೆ ನೀನು ಮಾಡಬೇಕಾದ್ದು, ಹತ್ತಿರದಲ್ಲಿ ಎಲ್ಲಾದರೂ ಔದುಂಬರ ವೃಕ್ಷ ಇದ್ದರೆ ಔದುಂಬರ ವೃಕ್ಷಕ್ಕೆ 9 ದಿವಸ ಬೆಳಗ್ಗೆ ಹೊತ್ತೋಗಿ ದೀಪ ಹಚ್ಚಿ ಬಾ. ಔದುಂಬರ ವೃಕ್ಷದ ಹತ್ರ ದೀಪ ಹಚ್ಚಿ ನಮಸ್ಕಾರ ಮಾಡಿದ್ರೆ ನಿನ್ನ ಸ್ವರತರಂಗ ಪ್ರಕಾರ ಯಾವುದೇ ಸಮಸ್ಯೆ ಇದ್ದರೂ, ಎಂತಹ ದೋಷಗಳಿದ್ರೂ ಎಲ್ಲವೂ ದೂರ ಆಗೋಗುತ್ತೆ. ಒಳ್ಳೆಯದಾಗಲಿ ತಾಯಿ. ಮೇಘನಾರವರು ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿಯಾಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಗುರುಗಳ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಗಳ, ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೇನೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗದಗ್ಲಿಂದ. ಸರ್, ತಮ್ಮ ಹೆಸರು? ಪ್ರಕಾಶ್ ಅಂತ ಹೇಳಿ. ಪ್ರಕಾಶ್ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ನಮಸ್ತೆ ಗುರುಗಳೇ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಗುರುಗಳೇ, ಇಲ್ಲ ಮದುವೆ ಬಗ್ಗೆ ಕೇಳಬೇಕಾಯ್ತು ಗುರುಗಳೇ. ಹೇಳಿಪ್ಪ. ಮದುವೆ, ಉದ್ಯೋಗ. ಉದ್ಯೋಗ ಏನು ಮಾಡ್ತಿದ್ದೀರಿ? ನಾನು ಮೆಡಿಕಲ್ ಶಾಪ್ ವರ್ಕ್ ಮಾಡ್ತೀನಿ ಗುರುಗಳೇ.
ನಿಮ್ಮದೇ ಮೆಡಿಕಲ್ ಸ್ಟೋರಾ ಅಥವಾ ಬೇರೆ ಕಡೆ ಇಲ್ಲ ಹೋಗೋದಾ? ಇಲ್ಲ ನಾನು ವರ್ಕ್ ಮಾಡ್ತೇನೆ ಗುರುಗಳೇ. ವರ್ಕ್ ಮಾಡ್ತಿದ್ದೀರಿ. ಹಾಂ ಹಾಂ, ಒಳ್ಳೆಯದಾಗಲಿ. ಇನ್ನು ವಿವಾಹದ ಬಗ್ಗೆ ನಿಮ್ಮ ಚಿಂತನೆ? ಹಾ ಗುರುಗಳೇ. ನಿಮ್ಮ ಮನೆ ದೇವರ ಹೆಸರು ಹೇಳಿ. ನಮ್ಮ ಮಂದಿಯವರ ಹೆಸರು ವೀರಭದ್ರೇಶ್ವರ ರೀ. ಚಿಂತಾಲೂರು ವೀರಭದ್ರೇಶ್ವರ. ಹಾಂ ಹಾಂ, ನಿಮ್ಮ ಆದೋನಿ ಮಹಾಲಕ್ಷ್ಮಿ ಬರುತ್ತೆ. ಆಯಿತು. ನಿಮ್ಮ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಬಹುಶಃ ಹಾಗೂ ಈಗೂ ಅಂದರೆ ಈ ಮೇ 14ರ ಒಳಗಡೆ, ಮೇ 14th ಒಳಗಡೆ ನಿಮ್ಮ ವಿವಾಹ ಸೆಟ್ ಆಗುತ್ತೆ. ಉದ್ಯೋಗಕ್ಕೆ ಮತ್ತಷ್ಟು ಲಾಭ ಸಿಗುತ್ತೆ. ಸ್ವಂತ ಉದ್ಯೋಗ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇದ್ದೀರಿ ತಾವು. ಅದನ್ನು ಈ ಕಾರ್ಯಗತ ಕೈ ತಗೊಳ್ತೀರಿ. ಯಾಕೆಂದರೆ ನಿಮ್ಮ ಮನಸ್ಸಲ್ಲಿರೋದು ಸ್ವಂತ ಉದ್ಯೋಗ ಮಾಡಬೇಕು ಅಂತ. ಹಾ ಗುರುಗಳೇ. ಅದು ಅತಿ ಶೀಘ್ರದಲ್ಲೇ ಕಾರ್ಯಸಿದ್ಧಿ ಆಗುತ್ತೆ. ವಿವಾಹನೂ ಸಹಿತ ಒಳ್ಳೆ ಕಡೆಯಿಂದನೇ ಸಂಬಂಧ ಬರುತ್ತೆ. ನಿಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಅದಕ್ಕಾಗಿ ನೀವು ಪ್ರತಿನಿತ್ಯ ಸಾಧ್ಯವಾದಷ್ಟು ಹತ್ತಿರದಲ್ಲಿರ್ತಕ್ಕಂಥ ಅಶ್ವತ್ಥ ಪ್ರಾರ್ಥನೆ ಮಾಡೋದ್ರಿಂದ ಆ ಅಶ್ವತ್ಥ ವೃಕ್ಷದ ಅನುಗ್ರಹ ನಿಮಗೆ ಅಷ್ಟು ಬೇಗ ಕೆಲಸ ಆಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ತುಲಾರಾಶಿಯವರು ಇವತ್ತು ತಾವೇನು ಅಂದುಕೊಂಡಿದ್ದರೋ ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರಭು ಶ್ರೀರಾಮಚಂದ್ರನ ಅನುಗ್ರಹವನ್ನು ಪಡಿತೀರಿ. ಏನು ಮಾಡಬೇಕಾದರೂ ಸಹಿತ ತಮ್ಮ ಆಲೋಚನೆಯನ್ನು ಸಮಂಜಸುವ ಮಾಡಿ ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ದಿನವೂ ಇವತ್ತಾಗಿದೆ. ಇವತ್ತು ಅದರಲ್ಲೂ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 22 ನಿಮಿಷದವರೆಗೂ, 2 ರಿಂದ 4:22 ಬಹಳ ಅದ್ಭುತವಾದಂಥ ಕಾಲ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಡುವಂತಹ ಕಾಲ. ಅದರಲ್ಲೂ ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ ಅಥವಾ ಯಾವುದಾದ್ರೂ ಒಂದು ಕೆಲಸ ಮಾಡಿ ಅದರಿಂದ ಮತ್ತಷ್ಟು ಲಾಭ ಗಳಿಸಬೇಕು ಅಂದ್ಕೊಂಡ್ರೂ ಇವತ್ತಿನ ಫಲಾಫಲಗಳು ಅಷ್ಟು ಚೆನ್ನಾಗಿದೆ. ಅದಕ್ಕಾಗಿ ರಾಹುಕಾಲದಲ್ಲಿ ಯಾವುದಾದ್ರೂ ಒಂದು ದೇವಿ ಆಲಯಕ್ಕೆ ಹೋಗಿ ತಾಯಿನ ದರ್ಶನ ಮಾಡಿಕೊಂಡು ಬನ್ನಿ. ರಾಹುಕಾಲದಲ್ಲಿ ನೀವೆಲ್ಲಿದ್ದೀರೋ ಅಲ್ಲೇ ದೇವರನ್ನು ಪ್ರಾರ್ಥನೆ ಮಾಡಿ. ಅಥವಾ ಸಾಧ್ಯವಾದರೆ ಇದೇ ಸಮಯದಲ್ಲಿ ಒಂದು ಚಿಟಿಕೆ ಉದ್ದಿನ ಬೇಳೆಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಇಷ್ಟೆಲ್ಲ ಮಾಡೋದ್ರಿಂದ ತುಲಾರಾಶಿಯವರು ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರ ಬುಧರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕು ಅಂದ್ಕೊಂಡ್ರೂ ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಕಾಲ ನಿಮಗೆ ಸಮಂಜಸವಾಗಿ ಸಿಕ್ಕಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಅದರಲ್ಲೂ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಆರಾಧನೆ ಮಾಡತಕ್ಕಂಥದ್ದು ಮತ್ತಷ್ಟು ವಿಶೇಷವೇ ಸರಿ. ಆರೋಗ್ಯದ ಕಡೆ ಒಂದಷ್ಟು ಗಮನ ಬೇಕು. ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರುತ್ತೆ, ಹಾಗಂತ ಭಯಪಡಬಾರ್ದು. ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕು. ಅದರಲ್ಲೂ ಸಣ್ಣ ಸಣ್ಣ ವಿಚಾರ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇವತ್ತಿನ ದಿವಸ ಲಕ್ಷ್ಮೀ ಬೋರಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ನಿಲುವನ್ನು ದೂರ ಮಾಡಿಕೊಂಡ್ರೆ ಅದರ ಫಲಾಫಲಗಳು ಖಂಡಿತ ಸಾಕಷ್ಟು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಇವತ್ತಿನ ದಿವಸ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಇವತ್ತು ಫಲಾಫಲಗಳು ಸಿದ್ಧಿಯಾಗುತ್ತೆ. ಆದರೆ ಆರೋಗ್ಯ ಸ್ವಲ್ಪ ಕೈಕಟ್ಟೋಂಗಿದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಕೆಲಸಕ್ಕೆ ಬಾರದಂಥ ವಿಚಾರಕ್ಕೆ ಒಂದಷ್ಟು ವ್ಯಾಜ್ಯಗಳು ನಡೀತಾ ಇದೆ. ಸರಿಯಾದ ಚಿಂತನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ತೃಪ್ತಿಕರವಾದಂತಹ ಬದುಕನ್ನು ಕಾಣಲಿಕ್ಕಾಗ್ತಾ ಇಲ್ಲ. ಇಂಥದ್ದೆಲ್ಲ ಸಮಸ್ಯೆ ಇವತ್ತು ಧನುರಾಶಿಯವರಿಗೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ನಡೆಯಬೇಕು. ಹಾಗೆ ಯಾರು ಏನು ಹೇಳ್ತಾರೋ ಹೇಳಿದಂಥ ಮಾತನ್ನು ಸ್ವಲ್ಪ ಆಲಿಸಿ ಸರಿಯಾದ ಕ್ರಮವನ್ನು ಅನುಸರಿಸಿ ಅದರಿಂದ ಒಳ್ಳೆಯ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ ಅಪ್ಪ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಬಳ್ಳಾರಿ ಹತ್ರ. ಬೆಳ್ಳಾರಿ ಹತ್ರ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಬೇಡ ಸರ್, ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಆಯ್ತು ತಾಯಿ, ಪರವಾಗಿಲ್ಲಮ್ಮ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಅದೇ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಫಸ್ಟ್ಗೆ ಒಂದ್ಸಲ ಬಂದಿದ್ದು ಗುರುಜಿ, 4 ಮಕ್ಕಳನ್ನ ಕರ್ಕೊಂಡು ನಾವು ನಮ್ಮ ಮನೆಯವರು ಬಂದಿದ್ದು ಗುರುಜಿ.
ಕೇಳಿದ್ವಿ ಗುರುಜಿ, ಮಗಳದು ಒಂದ್ ಮದ್ವೆ ಆಯ್ತು, ಡೈವರ್ಸ್ ಆಯ್ತು, ಮತ್ತೊಂದು ಮದ್ವೆ ಮಾಡಿದ್ವಿ. ಅವನೇನೋ ಹೇಳ್ತೀನಿ ಬೇಡ, ಅಷ್ಟೇ ಕೆಲ್ಸಕ್ಕಷ್ಟೇ ಇರು ಅಂತೇಳಿ ಹೇಳಿದ್ದ ಗುರುಜಿ. ಅದನ್ನ ನಿಮ್ ಹತ್ರ ಎಲ್ಲ ಕೇಳಿದ್ವಿ ಗುರುಜಿ. ಬೇಡ, ಫಸ್ಟ್ ಕೇಸ್ ಮಾಡಿ ಡೈವರ್ಸ್ ತಗೊಳ್ರಿ, ಸರಿಗಿಲ್ಲ ಯಪ್ಪ, ಆಗಲ್ಲ, ಸಂಸಾರ ಆಗಲ್ಲ ಅಂತ ಹೇಳಿದ್ರು ಗುರುಜಿ. ಆಮೇಲೆ ಇದು ಎಕ್ಕೆ ಗಿಡಕ್ಕ ಅನುಷ್ಠಾನ ಮಾಡ್ರಿ 21 ದಿವಸ ಅಂತ ಹೇಳಿದ್ರು ಗುರುಜಿ. ಬೆಲ್ಲ ಜೇನುತುಪ್ಪ ಅದೆಲ್ಲ ಹಾಕಿ ಮಾಡಿದ್ವಿ ಗುರುಜಿ. ಹೋದ ವರ್ಷ ಸಂಕ್ರಾಂತಿ ಮುಂದೆ ನೋಡು ಗುರುಜಿ ಹೇಳಿದ್ರಿ, ನಾವ್ ಅವಾಗ್ಲೇ ಬಂದಿದ್ವಿ. ಎಲ್ಲಾ ಮಾಡಿದ್ವಿ ಗುರುಜಿ. ಈಗ ಏನೂ ಆಗಿಲ್ಲ ಗುರುಜಿ, ಮದ್ವೆನೂ ಆಗಿಲ್ಲ. ಈಗ ಬರ್ತಾ ಇದಾರೆ, ಹೋಗ್ತಾ ಇದಾರೆ, ಎಲ್ಲಾ ಕುಡಿಯೋರು ಬರ್ತಾರೆ, ಹೆಂಡತಿ ಸತ್ತೋರು ಬರ್ತಾರೆ, ಏಜ್ ಆದವರು ಬರ್ತಾರೆ, ಇಂಥವ್ರು ಬರ್ತಾ ಇದಾರೆ ಗುರುಜಿ. ಸರಿಯಾಗಿ ಒಬ್ರು ಬರ್ತಾ ಇಲ್ಲ ಗುರುಜಿ. ಈಗ 3ನೇ ಮದ್ವಿ ಅದೇ ನೋಡ್ತಾ ಇದೀವಲ್ಲ ಗುರುಜಿ. ನೀವೇನಂದ್ರಿ 3ನೇದಾದ್ರೂ ಕೂಡ ಚೆನ್ನಾಗಿರ್ತಾಳಮ್ಮ, ಒಳ್ಳೆ ಕಡೆ ಸಂಬಂಧ ಬರುತ್ತೆ, ಮುಂದೆ ನೀವೇ ಬಂದು ನನಗೆ ಹೇಳ್ತೀರಿ ಅಂತ ಹೇಳಿದ್ರು ಗುರುಜಿ. ಕರೆಕ್ಟ್ ಅಮ್ಮ, ನಾನು ಹೇಳೋದು ಒಂದು ಮಾತು ಅರ್ಥ ಮಾಡ್ಕೊಳ್ಳಿ. ನೀವು ಸಂಕ್ರಾಂತಿ ಮುಂದೆ ಬಂದಿದ್ದೀರಿ ಗುರುಜಿ, ಹೋದ ವರ್ಷ ಅಲ್ವಮ್ಮ? ಆದರೆ ಈಗ ಪ್ರಸ್ತುತ ಕಾಲ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ, ಸ್ವಲ್ಪ ಸಮಯ ಬೇಕು ಅಂತಲೂ ಹೇಳಿದ್ದೆ ನಾನು. ಮತ್ತೆ ಇದು 3ನೇ ಸಂಬಂಧ ಆದ್ದರಿಂದ ಇಲ್ಲಿ ದುಡುಕಬೇಡಿ. ನೀವು ಸರಿಯಾದಂಥ ರೀತಿ ಆಲೋಚನೆ ಮಾಡಬೇಕು, ಅವಳು ಅಂದ್ರೆ ಸರಿಯಾದ ರೀತಿ ಆಲೋಚನೆ ಮಾಡಬೇಕು. ಮದುವೆ ಆಗ್ತಕ್ಕಂಥ ಆಕೆನೂ ಸ್ವಲ್ಪ ಸರಿಯಾದ ರೀತಿ ಆಲೋಚನೆ, ಏಕೆಂದರೆ ಒಂದಲ್ಲ ಅಂತ 2 ಕಡೆ ಈ ಥರ ಆಭಾಸಗಳಾಗಿ ಸಮಸ್ಯೆ ತಂದುಕೊಂಡು ಕಣ್ಣೀರು ಹಾಕುವಾಗ ಇನ್ನು ಮುಂದೆ ತಗೊಳ್ಳೋ ತೀರ್ಮಾನ ಸರಿಯಾದ ತಗೊಳ್ಬೇಕಲ್ವಾ? ಆಮೇಲೆ ಎರಡನೇ ಮದುವೆ ಅಂದರೆ ಒಂಥರ ಆದಮೇಲೆ 3ನೇದು ಒಂದಾಗ ಯೋಚನೆ ಮಾಡಿ. 2 ಮದುವೆನಲ್ಲೂ ಸಹಿತ ಅವಳು ಕಂಡಂಥ ಸುಖ ಸಂತೋಷ ಎಷ್ಟಿದೆಯೋ ಅದು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಯಾರು ಅದನ್ನು ಎಲ್ಲರೂ ಯೋಚನೆ ಮಾಡಿದ್ದಾರೆ ಅಂದರೆ ನಾನು ಎಷ್ಟೇ ಸತ್ಯವಾಗಿದ್ದೀನಿ ಅಂದ್ರೂ ಆ ಚಿಂತನೆ ಮಾಡ್ತಕ್ಕಂಥದ್ದು ನೋಡ್ತಕ್ಕಂಥ ರೀತಿನೇ ಬೇರೆ ಆಗಿರುತ್ತೆ. ಹೀಗಿರಬೇಕಾದ್ರೆ ನಮ್ಮ ಜಡ್ಜ್ಮೆಂಟು ಹೀಗೆಲ್ಲ ಆಲೋಚನೆಗಳು, ನಾನು ಸುಮ್ಮನೆ ಇದ್ದರೂ ನನ್ನ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಸುಮ್ಮನೆ ಇರಲ್ಲ, ಏನಾದರೂ ಒಂದು ತಲೆ ತುಂಬ್ತಾ ಇರ್ತಾರೆ. ಅದರಿಂದ ಇಲ್ಲಿ ನಾವು ಸೋತು ಗೆಲ್ಲಬೇಕು. ಜೊತೆಗೆ ನೀವು ಅನುಷ್ಠಾನ ಮಾಡಿದ್ದೀರಿ, ಆಕೆ ಅದೃಷ್ಟ ಚೆನ್ನಾಗಿದೆ, ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಹಾಗೆ ಬರೋ ಜಾತಕಗಳಂತೂ ಎಲ್ಲವೂ ಬರುತ್ತೆ. ಒಂದು ಹೆಣ್ಣು ಒಂದು ಮನೇಲಿ ಇದ್ದಾಳೆ ಅಂದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಅವರೂ ಬರ್ತಾರೆ, ವಯಸ್ಸಲ್ಲಿ ಚಿಕ್ಕ ಹುಡುಗರು ಬರ್ತಾರೆ. ಇತ್ತೀಚೆಗೆ ವಯಸ್ಸಿನ ತಾರತಮ್ಯವೇ ಇಲ್ಲ, ಅದು ಆಗುತ್ತೆ. ಹಾಗೆ ಮದುವೆ ಆಗಿ ಇವಾಗ ಆ ಪ್ರಕಾರ ನಾವು ಆಲೋಚನೆ ಮಾಡಿದ್ರೆ ಮೊದಲನೇ ಅಂದರೆ ಫಸ್ಟ್ ಮದುವೆ ಆಗದಿ ಯಾವುದೂ ಮದುವೆ ಆಗದಿರ ಮೊದಲನೇದೇ ಇರ್ತಕ್ಕಂಥ ಸಂಬಂಧದ ಹುಡುಗ ಬಾ ಅಂದರೆ ಅದು ತುಂಬ ಕಷ್ಟ. ಅಥವಾ ಯಾವುದಾದ್ರು ಒಂದು ಮದುವೆ ಆಗಿ ಆತನಿಗೂ ಡೈವರ್ಸ್ ಆಗಿ ಅವರ ಸಂಸಾರದಲ್ಲಿ ಏನೋ ಬಿರುಕುಂಟಾಗಿ ಡೈವರ್ಸ್ ಆಗಿರ್ತಕ್ಕಂಥ ಒಳ್ಳೆ ಮನಸ್ಸಿರೋ ವ್ಯಕ್ತಿ ಬರ್ತಾನ, ಅಲ್ಲಿ ನಾವು ಕಾಯಬೇಕಾಗತ್ತೆ. ಯಾಕೆಂದರೆ ಇದು 3ನೇದು ಅರ್ಥ ಮಾಡ್ಕೊಳ್ಳಿ. ಒಂದು ಹೆಣ್ಣಿಗೆ ಒಂದು ತಪ್ಪ ಇನ್ನೊಂದು ಅಂದರೆ ಅದು ಭಯ. ಅದರಲ್ಲಿ ಸರಿಯಾದ ರೀತಿ ಸಕ್ಸಸ್ ಆಗೋದು ಬಹಳ ಕಷ್ಟ. ಸಕ್ಸಸ್ ಆದರೂ ಮನಸ್ಸುಗಳು ಹೊಂದೋದೇ ಇಲ್ಲ. ಅಲ್ಲಿ ಎಲ್ಲರೂ ಹೇಳ್ತಾರೆ ಮಾತಾಡ್ರೆ ಡೈವರ್ಸ್ ಕೊಡಿ ಅಂತ ಹೇಳ್ತಾರೆ. ಡೈವರ್ಸ್ ಕೊಟ್ಟಾದ್ಮೇಲೆ 2ನೇದು ಜೀವನ ಹೇಗಿದೆ ಕಷ್ಟ ಅನ್ನೋದನ್ನು ಯಾರೂ ಅದ್ರ ಬಗ್ಗೆ ಮುಂದಿನ ಆಗು ಹೋಗುಗಳು ಯಾರೂ ಚಿಂತನೆ ಮಾಡಲ್ಲ. ಡೈವರ್ಸ್ ಕೊಡಿಸೋದ್ರ ಬಗ್ಗೆ ಮಾತ್ರನೇ ಮುಂದಿನ ಆಲೋಚನೆ ಇಟ್ಟಿರ್ತಾರೆ, ಹೆಜ್ಜೆ ಇಡ್ತಾರೆ. ಅಂಥದ್ರಲ್ಲಿ ಇದು 3ನೇದು ಅಂದಾಗ ಇಲ್ಲಿ ನಮ್ಮ ತಾಳ್ಮೆ ಪೌಳ ಒಂದು ಅದೇನು ಹೇಳ್ತಾರಲ್ಲ ಭೂಮಿ ತೂಕದ ಹೆಣ್ಣು ಅಂತ, ಅಂತಹ ಒಂದು ಮನಸ್ಸು ಅವಳಿಗಾಗಬೇಕು. ಜೊತೆಗೆ ನೀವು ತಂದೆ ತಾಯಿ ಆಗಿರ್ತಕ್ಕಂಥವ್ರು ಪ್ರತಿಯೊಂದನ್ನು ಸಹಿತ ಪ್ರತಿ ಅನ್ನದಗಳನ್ನು ಅನ್ನ ಆಗಿದೆ ಇಲ್ಲ ಅಂತ ಅಕ್ಕಿನ ಚೆಕ್ ಮಾಡಿ ಅನ್ನ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆ ತಗೊಳ್ಳಿ, ಬಂದೇ ಬರುತ್ತೆ, ಬರ್ದಿರ ಅಂತೂ ಇರೋದಿಲ್ಲ. ಅವಳ ಅದೃಷ್ಟ ಚೆನ್ನಾಗಿದೆ, ಆಕೆ ನಾನು ನೋಡಿದ್ದೀರಿ, ನೀವು ಹೇಳಿದಿಷ್ಟು ನನಗೆ ಅರ್ಥ ಆಯಿತು. ಖಂಡಿತ ಆಕೆ ಭವಿಷ್ಯತ್ತು ಚೆನ್ನಾಗಿದೆ. ಮಗಳಿದ್ದಾಳ, ಕೊಡ್ತೀನಿ ಗುರುಜಿ. ಕೊಡಮ್ಮ. ಅವಳು ಟ್ಯೂಷನ್ ಹೇಳಿ ಒಂದ್ 5,000 ರೂಪಾಯಿ ಕೂಲಿ ಇಟ್ಕೊಂಡ ಗುರುಜಿ, ನಿಮ್ಮ ಹತ್ರ ಹೋಗಿ ಬರೋನು ಅಂತೇಳಿ. ಅದೇ ಗುರುಜಿ, ಕೊಡ್ತೀನಿ ನೋಡಿ ಗುರುಜಿ. ಕೊಡಿ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಮಕ್ಕಳಿಗೆ ಟ್ಯೂಷನ್ ಮಾಡ್ತಾ ಇದೆಯಾ? ಹಾ ಗುರುಜಿ. ಒಳ್ಳೇದಾಗಲಿ, ಒಳ್ಳೆ ವಿದ್ಯಾಭ್ಯಾಸ, ಮಕ್ಕಳಿಗೂ ಒಳ್ಳೆ ಜ್ಞಾನವಂತರನ್ನ ಮಾಡ್ತಾ ಇದೆಯಾ. ನೀನು ಮಾಡೋ ಕಾಯಕ ನಿನ್ನ ದೇವ್ರು ಕಾಪಾಡ್ತಾನೆ. ಯಾವತ್ತೂ ನಾವು ಮಾಡೋ ಕೆಲಸದಲ್ಲೇ ನಮ್ಗೆ ಅರ್ಧ ಶಕ್ತಿ ಬಂದ್ಬಿಡುತ್ತೆ. ಹಾಗೆ ನಿನ್ನ ಸ್ವರತರಂಗದಲ್ಲಿ ಅತಿ ಶೀಘ್ರದಲ್ಲೇ ಒಂದು ಒಳ್ಳೆ ಕಾಲ ಸನ್ನಿಹಿತವಾಗಿದೆ, ಯೋಚನೆ ಮಾಡಬೇಡ. ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡು. ಎಂತೆಂಥವರ ಸಂಕಷ್ಟಗಳು ಕಷ್ಟಗಳು ಮಂಜಿನಗಡ್ಡೆ ಥರ ಕರಗುವಾಗ ನಿನ್ನ ಕಷ್ಟ ಕರಗಲ್ಲ ಅಂತಿಲ್ಲ. ಆದರೆ ಪ್ರಾರಬ್ಧ ಕರ್ಮ ಇಂತಹದ್ದೊಂದು ನೋವು ನೀನು ಇಟ್ಕೊಂಡಿದ್ಯಾ. 1ರಲ್ಲಿ ಗೆಲ್ಲೋದೇ ಕಷ್ಟ, 2ರಲ್ಲಿ ಗೆಲ್ಲೋದು ಇನ್ನೂ ಕಷ್ಟ. ಹಾಗಾಗಿ 3 ಎಡವಟ್ಟು ಮಾಡ್ಕೊಂಡು ಈಗ ನಾವು ಕಾಲಿಡಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೀವಿ. ಹಾಗಾಗಿ ತುಂಬ ಆಲೋಚನೆ ಮಾಡಬೇಕು, ದುಡುಕಬೇಡ. ಹಾಗೆ ಏನೋ ಬಂದಿದ್ದಾಯಿತು ಹೋಗಿದ್ದಾಯಿತು, ಬರೋರೆಲ್ಲ ಈ ಥರ ಬರ್ತಾರೆ ಆ ಥರ ಬರ್ತಾರೆ, ಆ ಆಲೋಚನೆ ಮಾಡಬೇಡ. ನಿನಗೆ ಸರಿ ಅನಿಸಿದ್ದನ್ನು ಸರಿಯಾದಂಥ ರೀತಿಯಲ್ಲಿ ಆಲೋಚನೆ ಮಾಡೇ ಹೆಜ್ಜೆ ಮುಂದೆ ಇಡು. ಬಿಡು, ಹೇಗೋ ಆಯಿತು ನನ್ನ ಹಣೆ ಬಾರ ಅಂತ ಹೇಳಿ ಏನೋ ದುಡುಕಿ ತೀರ್ಮಾನ ತೊಗೊಂಡು ಪುನಃ ನೀನು ಕಣ್ಣೀರು ಹಾಕೋದು ಬೇಡ. ಅದನ್ನೇ ನಿಂಗೆ ಅವತ್ತು ನಾನು ಕಿವಿ ಮಾತು ಹೇಳಿದ್ದೀನಿ, ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡು, ಒಳ್ಳೆಯದಾಗಲಿ.
ಹೇಳಮ್ಮ. ಆಗ್ಬೋದಂತ ಗುರುಜಿ. ಅಮ್ಮ, ಯಾವಾಗ ಯಾವ ತಿಂಗಳಲ್ಲಿ ಆಗುತ್ತೆ? ಅತಿ ಶೀಘ್ರದಲ್ಲೇ ಆಗುತ್ತೆ. ನಿನ್ನ ಸ್ವರತರಂಗ ಚೆನ್ನಾಗಿದೆ, ತುಂಬ ಬೇಗನೆ ಆಗುತ್ತೆ, ತುಂಬ ದೂರಕ್ಕೆ ಏನು ಹೋಗೋದಿಲ್ಲ. ಸ್ವಲ್ಪ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಒಂದು ಏಪ್ರಿಲ್ ಮೇನಲ್ಲಿ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ. ಅಷ್ಟರೊಳಗೆ ಈಗ ಯಾವುದಾದ್ರು ಬಂದಿದ್ದರೆ, ಅಂದರೆ ನಿನ್ನ ಮನಸ್ಸಿಗೆ ಸಮಂಜಸವಾಗಿದ್ದು ಇದು ಸರಿ ಇದೆ ಪರವಾಗಿಲ್ಲ ಅಂತ ನಿನ್ಗೆ ಅನಿಸಿರುವಂತಹ ವರನ ಜಾತಕ ಬಂದಿದ್ದರೆ ಆ ಫೋಟೋನ ಅರ್ಜೆಂಟಾಗಿ ನಮಗೆ ಕಳಿಸ್ಕೊಡಿ. ನಾನು ಒಂದು ಸತಿ ನೋಡ್ತೇನೆ. ಆ ಫೋಟೋನಲ್ಲಿ ಇರ್ತಕ್ಕಂಥ ವ್ಯಕ್ತಿನ ನೋಡಿ ಪರವಾಗಿಲ್ಲ ನಿನ್ನ ಜಾತಕಕ್ಕಾಗುತ್ತೆ ಅಂತ ನಿಮ್ಮಿಬ್ಬರು ಕಣ್ಣರೇಖೆ ಕಳಿಸ್ಕೊಟ್ರೆ ನಾನು ನೋಡಿ ತಿಳಿಸ್ತೀನಿ ತಾಯಿ. ಒಳ್ಳೇದಾಗ್ಲಮ್ಮ. ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ರಾಮತಾರಕ ಹವನ ಬೇಕು. ಶ್ರೀರಾಮಚಂದ್ರನ ಆರಾಧನೆ ಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನಿರಂತರ ಪಠನೆ ಮಾಡಲೇಬೇಕು. ಪ್ರಸ್ತುತ ಇರತಕ್ಕಂತಹ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಸಣ್ಣ ಸಣ್ಣ ಸಮಸ್ಯೆ ಅಂದ್ಕೊಂಡ್ರೆ ಅದು ದೊಡ್ಡ ಸಮಸ್ಯೆಗಳಾಗ್ಬಿಡುತ್ತೆ. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯೋಚನೆ ಮಾಡಲೇಬೇಕು. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾಕೆ ಅಂತ ಹೇಳ್ತೇನೆ ಕೇಳಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ಚಂಚಲ ಆಗುತ್ತೆ. ಆ ಚಂಚಲತೆ ಆಗುವಂತಹ ಪರಿಸರ ಅಲ್ಲಿ ಸೃಷ್ಟಿಯಾಗ್ಬಿಡುತ್ತೆ. ಅದಕ್ಕೋಸ್ಕರ ಇವತ್ತು ಬಹಳ ಎಚ್ಚರಿಕೆ ಇರಬೇಕು. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಯಾರೋ ಏನು ಹೇಳಿದ್ರು ಅಂತೇಳಿ ಇನ್ನೊಬ್ಬರ ಮಾತನ್ನು ಆಲಿಸಬಾರ್ದು. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಇವತ್ತು ಮನಸ್ಸು ಆ ಪ್ರಕಾರವಾಗಿ ಚಂಚಲತೆ ಆಗುತ್ತೆ. ಅದರಿಂದ ಕೆಲವು ಲಾಸ್ ಆಗುತ್ತೆ, ಕೆಲವು ಸಮಸ್ಯೆಗಳು ತಂದುಕೊಳ್ಬೇಕಾಗತ್ತೆ, ಕೈಲಿರ್ತಕ್ಕಂಥ ವಸ್ತುಗಳನ್ನು ಕಳ್ಕೊಳ್ಳೋಂಥ ಪರಿಸ್ಥಿತಿ ಎದುರಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಏನನ್ನು ಆಲೋಚನೆ ಮಾಡ್ತಿರೋ ಅದಷ್ಟು ಆದರೆ ಪರವಾಗಿಲ್ಲ. ಆದರೆ ಆಲೋಚನೆ ಮಾಡಿದ್ದು ಆಗೋದು ಬಿಟ್ಟು ಬೇರೇನೋ ಆಗುತ್ತೆ, ಆ ಸಮಸ್ಯೆ ಸಿಲುಕೊಳ್ತೀವಿ ಅಂದರೆ ಅದು ತುಂಬ ದೊಡ್ಡ ತೊಂದರೆ ಆಗುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳ ಮನಸ್ಸಂತೂ ಇವತ್ತು ತುಂಬ ಒಂಥರ ಆಘಾತಕ್ಕೀಡಾಗುವಂಥ ಪರಿಸ್ಥಿತಿ ಇರುತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಯಾರೇ ಆದರೂ ಸಹಿತ ಇವತ್ತು ಶ್ರೀ ರಾಮಚಂದ್ರನ್ನೇ ಪ್ರಾರ್ಥನೆ ಮಾಡಿ ರಾಮತಾರಕ ಹವನವನ್ನು ಅಥವಾ ರಾಮದೇವರ ಒಂದು ಮಂತ್ರವನ್ನು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಇವತ್ತು ಪಠನೆ ಮಾಡಿದ್ದೆ ಆದರೆ ಇರೋದರಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಖಂಡಿತ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನಾವು ಮಾಡುವ ಕೆಲಸದಲ್ಲಿ ಏನೋ ಯಾವುದೋ ಒಂದು ವಿಚಾರ ತಲೆಯಲ್ಲಿ ಬಂದ್ಬಿಡ್ತದೆ. ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಶಾಂತಿಯಿಂದ ಆಲೋಚನೆ ಮಾಡಬೇಕು. ಯಾರೊಂದಿಗೆ ಏನು ವ್ಯವಹರಿಸಬೇಕಾದ್ರೂ ಏನು ಕೊಟ್ಟು ತೆಗೆದುಕೊಳ್ಳುವಂಥ ಇದೆಯಲ್ಲ, ಈ ಲೇವಾದೇವಿ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಭಾಳ ಜೋಪಾನ ಇರಬೇಕು. ಮನಸ್ಸು ಬಹಳ ಜೋಪಾನವಾಗಿರಬೇಕು. ಯಾಕೆಂದರೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಕೆಲವು ದುಡುಕಿ ತೀರ್ಮಾನ ತಂದುಕೊಂಡು ಇಲ್ಲದ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ಅದಕ್ಕೆ ಯಾಕೆ ಹೀಗಾಗ್ತಾ ಇದೆ ಗೊತ್ತಿಲ್ಲ ಗುರುಗಳೇ. ಕುಂಭರಾಶಿಯವ್ರ ಬಗ್ಗೆನೂ ಒಂದು ಬೇರೆ ಕಲ್ಪನೆ ಇದೆ ನನ್ನ ತಲೆಯಲ್ಲಿ, ಬಟ್ ಅದನ್ನು ಹೇಳಲಿಕ್ಕೆ ಮನಸ್ಸು ಒಪ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ಕುಂಭರಾಶಿಯವರಿಗೆ ಇವತ್ತು 4ರಿಂದ 6:20 ತನಕ ಸಂಧ್ಯಾಕಾಲ 4ರಿಂದ 6:20 ಬಹಳ ಅದ್ಭುತವಾದಂಥ ಕಾಲ, ಒಳ್ಳೆಯ ಕಾಲ. ತಮ್ಮ ಮನಸ್ಸಲ್ಲಿರುವಷ್ಟು ಆಸೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ. ಹಣ ಅಂದರೆ ಹಣಕಾಸಿನ ವಿಚಾರವಾಗಿ ಒಂದಷ್ಟು ಮಾನಸಿಕ ಒತ್ತಡ ಇದೆ. ಯಾವ ಕೆಲಸ ಅಂದುಕೊಂಡ್ರೂ ಆಗುತ್ತೋ ಇಲ್ಲೋ ಅಂತಕ್ಕಂಥ ಭಯ ಮತ್ತು ಆತಂಕ ಇದೆ. ಆದರೆ ಇಲ್ಲಿ ನೀವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ಬಹಳ ವಿಭಿನ್ನವಾಗಿರಬೇಕು. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ರೀತಿಯೂ ಇದೆ. ಹಾಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾರೊಂದಿಗಾದರೂ ವ್ಯವಹಾರಗಳು ಮಾಡಬೇಕಾದ್ರೆ ಏನಾದರೂ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡುವಂಥದ್ದು ಅಥವಾ ಯಾವುದಾದ್ರು ವಿಚಾರವನ್ನು ನೀವು ಆಲೋಚನೆ ಮಾಡಿದ್ರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮನೇಲಿರ್ತಕ್ಕಂಥ ಪೋಷಕರು ಅಥವಾ ನಿಮ್ಮ ಗುರುಗಳು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರು ಹೇಳುವಂಥ ಮಾತನ್ನು ಆಲಿಸಿ. ಹಾಗೆ ಇವತ್ತು ಹಣಕಾಸಿನ ಹೂಡಿಕೆ ಮಾಡುವಂಥ ವಿಚಾರದಲ್ಲೂ ಬಹಳ ಮುಂದಾಡಿರ್ತೀರಿ. ಅಂದರೆ ಉದ್ಯೋಗದಲ್ಲಿ ಏನಾದರೂ ಮತ್ತೊಂದು ಉದ್ಯೋಗವನ್ನು ಮಾಡಬೇಕು, ಇನ್ನೊಂದು 4 ಸಂಪಾದನೆ ಮಾಡಬೇಕು, ಇನ್ನಷ್ಟು ಅದರಿಂದ ಅಭಿವೃದ್ಧಿ ಸಂಪಾದನೆ ಮಾಡ್ಕೋಬೇಕು ಎಂಬತಕ್ಕಂಥ ಚಿಂತನೆ ನಿಮಗೆ ಖಂಡಿತ ನಿಮ್ಮ ಆಲೋಚನೆಗೆ ತಕ್ಕಂತೆ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಬಲ ನಿಮ್ಮ ಭವಿಷ್ಯದಲ್ಲಿದೆ. ತಾವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇವತ್ತು ಬಹಳ ಚೆನ್ನಾಗಿರೋದ್ರಿಂದ ಮೀನರಾಶಿಯವರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ನಮಸ್ತೆ ಶ್ರೀನಿವಾಸ ಗುರುಗಳೇ. ನೀವು ಚೆನ್ನಾಗಿರೋ, ನೀವು ಚೆನ್ನಾಗಿರ್ಬೇಕು. ನಮ್ಗೆ ಫಸ್ಟ್ ನಿಮ್ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲಿದ್ರೆ ನಾನು ಇದೇ ರೀತಿ ಚೆನ್ನಾಗಿರ್ತೀನಿ. ಸಂತೋಷ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
ನಾವು ಮೈಸೂರಿಂದ ಕರೆ ಮಾಡ್ತಾ ಇದ್ದೀನಿ ಗುರುಗಳೇ. ನನ್ನ ಹೆಸರು ರವಿಕುಮಾರ್ ಅಂತ. ರವಿಕುಮಾರ್ ಅಂತ ಹೇಳಿ, ಸಂತೋಷ ಆಯ್ತು. ಹಾ, ನಿಮ್ಮ ಪ್ರೀತಿ ತಂದೆಯವ್ರ ಜೊತೆ ವಿಶ್ವಾಸ ಮಾತಾಡ್ಬೇಕು ಅಂತ ಸದಾಕಾಲ ಸುಮಾರು ಹೀಗೆ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ. ಹಾ, ಹಾ, ಹಾ. ತಂದೆಯವ್ರ ಜೊತೆ ಮಾತಾಡ್ಬೇಕು ಅಂತ ಈಗ ಸಿಕ್ತು ನೋಡಿ. ಶ್ರೀ ರಾಮಚಂದ್ರನ ಅನುಗ್ರಹ ನಿಮ್ಮ ಹಾಗೂ ನಿಮ್ಮ ಕುಟುಂಬದವ್ರ ಮೇಲೆ ಸದಾಕಾಲ ಹೀಗೆ ಇರಲಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹ್ಞೂ ಗುರುಗಳೇ, ಹ್ಞೂ ಗುರುಗಳೇ. ನೀವು ನಮ್ಮ ಫಸ್ಟ್ ಗುರುಗಳೇ, ನೀವು ನಮ್ಮ ಫಸ್ಟ್. ನೀವು ನಮ್ಗೆ ಆಯ್ತು, ಸಂತೋಷ. ಹಲೋ, ಕೊಡಿ ಗುರುಗಳೇ. ಹಾ, ಹಾ. ನಮಸ್ತೆ ಗುರುಗಳೇ. ತುಂಬಾ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಗಳೇ. ಕೋಟಿ ಅಮ್ಮ ನಿಮ್ಗೆ. ಆಗ್ಲಿಪ್ಪ, ಹೇಳಿ. ಈಗ ಗುರುಗಳೇ, ನಮ್ಮ ತುಂಬಾ ನಾನು ಸ್ವಲ್ಪ ತೊಂದರೆಯಲ್ಲಿದ್ದೆ. ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ. ಮುಂದಕ್ಕೆ ಹಿಂಗೆ ಅಂತ ಸ್ವಲ್ಪ ಹೇಳ್ಬೇಕು ಗುರುಗಳೇ. ನಮ್ಮ ಮಗ ಇಬ್ರು ಮಕ್ಕಳವ್ರೆ. ಒಬ್ಬ ಕೆಲ್ಸಕ್ಕೆ ಹೋಗಿಲ್ಲ, ಬಿಟ್ಬಿಡ ಡಿಪ್ಲೊಮಾಗೆ. ಇನ್ನೊಬ್ಬ ಈಗ ಇಲ್ಲಿ ಪ್ರೈವೇಟ್ ಕಂಪ್ನಿ ಮಾಡ್ತಾ ಇದ್ದಾನೆ ಗುರುಗಳೇ. ಹೌದಾ? ತಾವೇನು ಕೆಲಸ ಮಾಡ್ತಾ ಇದ್ದೀರಿ? ರಾಶಿದು ಸ್ವಲ್ಪ ಗೊಂದಲ ಆಯ್ತು, ಸ್ವಲ್ಪ ಯಾವ್ದು ಅಂತ ಹೇಳಿ ಗುರುಗಳೇ. ಹೇಳ್ತೀನಿ. ತಾವೇನು ಕೆಲಸ ಮಾಡ್ತಿದ್ದೀರಿ? ನಾವು ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೀನಿ ಗುರುಗಳೇ. ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆಗಲಿ, ಒಳ್ಳೇದಾಗಲಿ. ತಮ್ಮ ಪೂರ್ತಿ ಹೆಸರು? ಏನ್ ಗುರುಗಳೇ? ನಿಮ್ಮ ಪೂರ್ತಿ ಹೆಸರು ಹೇಳಿ. ರವಿಕುಮಾರ್ ಅಂತ ಗುರುಗಳೇ. ರವಿಕುಮಾರ್. ಗುರುಗಳೇ. ನೀವು ರವಿಕುಮಾರ್ ಆದ್ರಿಂದ ಚಿತ್ತಾ ನಕ್ಷತ್ರ ತುಲಾರಾಶಿನೇ ನೋಡಿ. ಗುರುಗಳೇ. ಅದು ಬರೀ ನಾಮ ನಕ್ಷತ್ರ ಅಂತಲ್ಲ, ತುಲಾರಾಶಿ ಭವಿಷ್ಯತ್ತೇ ಕರೆಕ್ಟಾಗಿದೆ ನಿಮಗೆ. ಏನ್ ಗುರುಗಳೇ? ನಿಮ್ಮ ಜೀವನದಲ್ಲಿ ನಡೀತಾ ಇರ್ತಕ್ಕಂಥ ಭವಿಷ್ಯತ್ತು ತುಲಾರಾಶಿಯವರ ಭವಿಷ್ಯತ್ತಲ್ಲೇ ಇದೆ. ಗುರುಗಳೇ. ಹಾಗಾಗಿ ಬೇಕು ಬೇಡ, ಲಾಭ ನಷ್ಟ ಎಲ್ಲವೂ ಸಹಿತ ಈಗ ಪ್ರಸ್ತುತ ಇರೋ ಕಾಲ. ಈಗ ಎಲ್ಲವೂ ನೀವು ಅಂದುಕೊಂಡಷ್ಟು ಈಸಿಯಾಗಿ ಕೆಲಸ ಆಗುವಂಥದ್ದಲ್ಲ. ಅಂದರೆ ಪ್ರಸ್ತುತ ಸ್ವಲ್ಪ ದಿವಸ ನಿಮ್ಮ ಗ್ರಹಸ್ಥಿತಿಗಳು ಸರಿ ಇಲ್ಲದ್ರಿಂದ ಸ್ವಲ್ಪ ತಾಳ್ಮೆಯಿಂದಲೇ ಹೋಗ್ಬೇಕು ನೀವು. ಸರಿ ಗುರು. ಹಾಗೆ ನೀವು ಏನು ಅಂದುಕೊಂಡಿದ್ರು ಅಂದುಕೊಂಡಷ್ಟು ಕೆಲಸ, ಜೊತೆಗೆ ಒಂದು ಭೂಮಿ ಬಗ್ಗೆ ಭಾಳ ಚಿಂತನೆ ಮಾಡ್ತಾ ಇರ್ತೀರಿ ನೀವು. ಆ ಭೂಮಿ ಬಗ್ಗೆ ಇರ್ತಕ್ಕಂಥ ಚಿಂತನೆ ಸಹಿತ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಅದರಲ್ಲೂ ತಾವು ಮೈಸೂರು ಅಂತ ಹೇಳಿದ್ದೀರಿ. ತುಂಬಾ ಸಂತೋಷ. ಈ ಸತಿ ಬಂದ್ರೆ ನಿಮ್ಮ ಮನೆಗೆ ಬಂದು ಹೋಗ್ತೀವಿ ನಾವು. ನೀವು ಹತ್ತಿರದಲ್ಲಿ ಇರ್ತಕ್ಕಂಥ ನಂಜುಂಡೇಶ್ವರನ ದರ್ಶನಕ್ಕೆ ಹೊರಟು ಒಂದು 5 ಸೋಮವಾರ ಪರಿವಾರ ಸಮೇತ, ನೀವು ನಿಮ್ಮ ಪರಿವಾರ ಎಲ್ಲರೂ ಸಹಿತ 5 ಸೋಮವಾರ ನಂಜುಂಡೇಶ್ವರನ ದರ್ಶನಕ್ಕೆ ಹೋಗಿ ಬಂದು ಅಲ್ಲಿ ದರ್ಶನಕ್ಕೆ ಹೊರಟಾಗ ಫಸ್ಟ್ ಕಪಿಲಾ ನದಿ ಹತ್ರ ಹೋಗಿ ಅಲ್ಲಿ ಒಂಚೂರು ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ನಂತರ ನಂಜುಂಡೇಶ್ವರನ ದರ್ಶನ ಮಾಡಿ 5 ಸೋಮವಾರ ನೀವು ನಿಮ್ಮ ಪರಿವಾರ ಹೋಗಿ ಬಂದರೆ ನಿಮ್ಮ ಪರಿವಾರ ಖಂಡಿತ ಹೇಳ್ತೀನಿ ಒಳ್ಳೆ ಯಶಸ್ಸಿನ ಹಾದಿಯಲ್ಲಿ ಇರ್ತೀರಿ. ಗುರುಗಳೇ, ನಮ್ಮ ಮಗ ಕೆಲ್ಸಕ್ಕೆ ಸೇರ್ಕೊಂಡಿದ್ದ ನಂಜನಗೂಡಲ್ಲೇ ಆಗಿತ್ತು ಗುರುಗಳೇ. ಡಿಪ್ಲೊಮಾ ಮಾಡಿದ್ದ. ಅವನು ಬಿಟ್ಬಿಟ್ಟವನ ಗುರುಗಳೇ. ತಿರ್ಗಾ ಕೆಲಸ ಸಿಕ್ಕಿದ ಗುರುಗಳೇ ಅವನಿಗೆ. ಅದೇನಾ ಹೇಳ್ತಾ ಇದ್ದೀನಿ, ನಂಜನಗೂಡಿಗೆ ಹೋಗಿ ಸ್ವಾಮಿನ ಪ್ರಾರ್ಥನೆ ಮಾಡಿ ಬನ್ನಿ. ನಿಮ್ಮ ಜೀವನದಲ್ಲೇ ಒಂದು ಅತ್ಯದ್ಭುತವಾದಂತಹ ವಿಶೇಷತೆಗಳನ್ನು ನಡೆಯುತ್ತೆ. ಯಾಕೆಂದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಹಿಂದಿನಿಂದಲೂ ಸಹಿತ ಶಿವನ ಆರಾಧಕರು ನೀವು. ಅದರಿಂದ ಶಿವ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ, ಖಂಡಿತ ಹೆಚ್ಚಿನ ಫಲ ಸಿಗುತ್ತೆ. ಸರಿ ಗುರುಗಳೇ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿ ನೆರವೇರ್ಕೊಂಡು ಬರ್ತಾನೆ ಇದೆ. ಅದೇ ರೀತಿ ಮಹರ್ಷಿ ಧರ್ಮಯಾತ್ರೆಯ ಅಡಿ ಇದೇ ಬರ್ತಕ್ಕಂಥ 26 ಶುಕ್ರವಾರದಂದು ಗುರುಜಿಯವರು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥ ಸಾನ್ನಿಧ್ಯ ಬಂದು ವಿಜಯನಗರ, ಪರಂಗಿಪೇಟೆ, ಬಂಟ್ವಾಳ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು. ಕಾರ್ಯಕ್ರಮ ಏನಪ್ಪ, ಶ್ರೀ ಆಂಜನೇಯ ಸ್ವಾಮಿ ದೇವರ ನೂತನವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಹಾಗೂ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಬ್ರಹ್ಮಕಳಶದ ಅಭಿಷೇಕ. ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿಯವರು ಬೆಳಗ್ಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಅದೇ ದಿನಾಂಕದಂದು 26ನೇ ತಾರೀಕು ಶುಕ್ರವಾರ ಸಂಜೆ 6 ಗಂಟೆಗೆ ಮತ್ತೊಂದು ಕಾರ್ಯಕ್ರಮ ಮಂಗಳೂರಿನಲ್ಲೇ ನೆರವೇರ್ತಾ ಇರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ ಶ್ರೀ ಆದಿಶಕ್ತಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಬ್ರಹ್ಮಕಳಶೋತ್ಸವ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ವ್ಯಾಸನಗರ ಕುಂಪಲದ ವ್ಯಾಸನಗರದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಇದಕ್ಕೆ ಗುರುಜಿಯವರು ಸಂಜೆ 6 ಗಂಟೆಗೆ ಬರ್ತಾ ಇದ್ದಾರೆ. ಎರಡೂ ಕಾರ್ಯಕ್ರಮಕ್ಕೂ ಕೂಡ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಇದೇ 6 ಗಂಟೆಗೆ ಬರೋದಲ್ಲ. ಹಾ ಗುರುಗಳೇ, ಮಧ್ಯಾಹ್ನ 3 ಗಂಟೆಗೆ ಆ ಪ್ರಾಂತ್ಯದಲ್ಲಿ ಇರ್ತೀವಿ ನಾವು. ಹೌದಾ ಗುರುಗಳೇ? 3 ಗಂಟೆಗೆ ಪ್ರಾಂತ್ಯದಲ್ಲಿದ್ದು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ. ಪರಶುರಾಮ ತನ್ನ ಕೊಡ್ಲಿಯನ್ನ ಬಿಸಾಡಿ ಅಲ್ಲಿ ಶುದ್ಧಿಪಡಿಸ್ಕೊಂಡಿರ್ತಕ್ಕಂಥ ಕ್ಷೇತ್ರ ಅಂತಲೂ ಹೇಳ್ತಾರೆ. ಹಾಗೆ ಸಮುದ್ರ ತೀರ, ಕಡಲ ತೀರ, ಮಂಗಳೂರು ಆ ಭಾಗಕ್ಕೆ ಹೊರಟಾಗ ಸಮುದ್ರಕ್ಕೆ ಹತ್ತಿರ ಹೋಗಿ ಸಮುದ್ರ ರಾಜನಿಗೊಂದು ಪೂಜೆ ಮಾಡಿ ವಿಶೇಷವಾದಂತಹ ಆರಾಧನೆ ಮಾಡುವಂತಹ ಒಂದು ಪರಿಕಲ್ಪನೆ ಇವತ್ತು ನೆನೆದಲ್ಲ, ಮೊದಲಿಂದ ಬಂದಿರುವ ಪದ್ಧತಿ. ಹಾಗಾಗಿ ಅಲ್ಲೂ ಸಹಿತ ಪರಶುರಾಮರ ಸಾನ್ನಿಧ್ಯದಲ್ಲಿ ಸಮುದ್ರ ರಾಜನ ಒಂದು ವಿಶೇಷವಾದ ಪೂಜೆ ಮಾಡಿ ನಂತರ ಮುಂದಿನ ಪಯಣವನ್ನು ಬೆಳೆಸೋಣ. ಒಳ್ಳೆದಾಗಲಿ. ಈಗ ಮೊದಲು ರಾಮರ ಬಹಳ ವಿಶೇಷವಾಗಿ ಶಶಿಕಲಾರವರು ತಮಗೋಸ್ಕರ ಎಳ್ಳು ಬೆಲ್ಲ ಕಳಿಸಿದ್ದಾರೆ. ಶಶಿಕಲಾ ತಂಗಿ ಕಳಿಸಿರುವಂತಹದ್ದು ಇರಲಿ. ಆ ತಾಯಿ ಕಳಿಸಿರುವಂತಹ ಎಳ್ಳು ಬೆಲ್ಲವನ್ನು ನಾವು ತೊಗೊಂಡಿದ್ದೀವಿ. ಇದು ಮಕರ ಸಂಕ್ರಾಂತಿಯಿಂದ ಹಿಡಿದು ರಥಸಪ್ತಮಿಯವರೆಗೂ ಯಾರು ಬೇಕಾದರೂ ಎಳ್ಳು ಬೆಲ್ಲವನ್ನು ಕಳಿಸ್ಬೋದು. ಅವರು ನೀವು ಪತ್ರವನ್ನು ಬರೆದಿದ್ದಾರೆ, ಮತ್ತೆ ಕಣ್ಣಿನ ರೇಖೆಯನ್ನು ಕೂಡ ಕಳಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದಾಗಲಿ.
ರಾಮ ಕೋದಂಡರಾಮ ಜಾನಕಿರಾಮ ಪಟ್ಟಾಭಿರಾಮ ಶ್ರೀರಾಮ ಜಗದಪಿರಾಮ ಜಾನಕಿರಾಮ ಅನಂತರಾಮ ಕೋದಂಡರಾಮ